ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ನನ್ನ ಹೆಸರು ಶಾಂತ ವೀರಣ್ಣ. ವಿಡಿಯೋದ ಈ ಭಾಗದಲ್ಲಿ ಉತ್ತಮ ಶಿಕ್ಷಕರಲ್ಲಿರಬೇಕಾದ ಗುಣ ಲಕ್ಷಣಗಳು ಅನ್ನುವ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಶಿಕ್ಷಕರಿಗೆ ಸಮಾಜದಲ್ಲಿ ಒಂದು ಪವಿತ್ರವಾದ ಸ್ಥಾನ ಇದೆ, ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಹೋಗೋಣ. ಈಗ ನಮಗೆ ಮುಖ್ಯವಾಗಿ ಉತ್ತಮ ಶಿಕ್ಷಕರಲ್ಲಿ ಇರಬೇಕಾದಂತಹ ಗುಣಲಕ್ಷಣಗಳು ಅಂತ ನಾವು ಅವನ್ನ ನೋಡ್ಕೊಂತ ಹೋದರೆ, ಮೊದಲನೇದಾಗಿ ಹೊಂದಿಕೊಳ್ಳುವ ಸ್ವಭಾವ ಅಂತ ನಾವೇನು ಹೇಳ್ತೀವಿ, ಎಲ್ಲರಿಗೂ ಹೊಂದ್ಕೋಬೇಕು. ವಿದ್ಯಾರ್ಥಿಗೂ ಹೊಂದ್ಕೋಬೇಕು, ಪೋಷಕರಿಗೂ ಹೊಂದ್ಕೋಬೇಕು, ತನ್ನ ಜೊತೆಗೆ ಕೆಲಸ ಮಾಡುವಂತಹ ಕೊಲೀಗ್ಸ್ಗೂ ಹೊಂದ್ಕೋಬೇಕು, ಸರ್ಕಾರದ ನೀತಿ ನಿಯಮಗಳು ಏನಿದ್ದಾವೆ ಅದಕ್ಕೂ ಕೂಡ ಹೊಂದ್ಕೋಬೇಕು. ಅದು ಹೊಂದಿಕೊಳ್ಳುವ ಸ್ವಭಾವ ಅಂತ ಅಂದ ತಕ್ಷಣಕ್ಕೆ ಅಡ್ಜಸ್ಟ್ಮೆಂಟು ಆ ಥರ ಈ ಥರ ಅಲ್ಲ, ನ್ಯಾಯಯುತವಾಗಿ ಹೊಂದಿಕೊಳ್ಳುವ ಸ್ವಭಾವ ಇರಬೇಕು. ಎರಡನೇದಾಗಿ ಪ್ರಶಂಸೆ ಅಂದರೆ ಏನು? ಯಾವುದೇ ವ್ಯಕ್ತಿ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದನ್ನು ಮತ್ಸರ ಪಡೆದ ಹಾಗೆ ಪ್ರಶಂಸೆ ಮಾಡುವಂತಹ ಗುಣ ಇರಬೇಕು. ವಿದ್ಯಾರ್ಥಿ ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಿರ್ತಾರೆ, ಆ ವಿದ್ಯಾರ್ಥಿಯ ಒಳ್ಳೆಯ ಕೆಲಸಕ್ಕೆ ಪ್ರಶಂಸೆ ಕೊಡಬೇಕು. ತನ್ನ ಕೊಲೀಗ್ಸು ಒಳ್ಳೆಯ ಕೆಲಸ ಮಾಡಿದರೆ ಅವ್ರಿಗೆ ಪ್ರಶಂಸೆ ಕೊಡಬೇಕು. ಸಮಾಜದಲ್ಲಿ ಯಾರಾದರೂ ಅವ್ರಿಗೆ ಒಳ್ಳೆಯ ಕೆಲಸ ಮಾಡಿದರೆ ಅಂತ ಕಂಡು ಬಂದರೆ ಅವರಿಗೆ ಪ್ರಶಂಸೆ ಕೊಡಬೇಕು. ಯಾವುದೇ ವಿಧವಾದಂತಹ ಜಲಸಿ ಇರಬಾರ್ದು ಅನ್ನೋದು ಅದರ ಉದ್ದೇಶ. ಸಾಹಸ ಪ್ರವೃತ್ತಿ ಅಂದರೆ ಏನು ಅವರೇನೇನು ಗುಡ್ಡ ಹತ್ತಬೇಕಾಗಿಲ್ಲ, ಮರ ಹತ್ತಬೇಕಾಗಿಲ್ಲ, ಕೆಲವು ವಿಶೇಷ ಸಂದರ್ಭ ಬರ್ತದೆ. ಅಂಥ ಸಂದರ್ಭದಲ್ಲಿ ಸಾಹಸ ಪ್ರವೃತ್ತಿಯನ್ನು ಅವರು ಮೆರಿಬೇಕಾಗಿರುತ್ತೆ. ಉದಾಹರಣೆಗೆ ಒಂದು ಯಾವುದೋ ಕ್ಲಾಸ್ ಮಾಡ್ತಾ ಇದ್ದೀವಿ, ಒಂದು ಹಾವು ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ಳೋಣ. ಹಾವು ಬಂದಾಗ ಏನು ಮಾಡಿಬಿಡ್ಬೇಕು? ಇವರೇ ಎದುರ್ಕೊಂಡು ಓಡೋಗ್ಬಿಟ್ರೆ ಮಕ್ಕಳ ಗತಿ ಏನಾಗಬೇಕು ಅಲ್ವಾ? ಅಂಥ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳನ್ನು ಒಂದು ಕಡೆಗೆ ಇಟ್ಕೊಳ್ಳೋಂಥದ್ದು, ಹಾವನ್ನು ಆ ಕಡೆಗೆ ಓಡಿಸ್ತಕ್ಕಂಥದ್ದು, ಇಲ್ಲ ಅಂತಂದರೆ ಇನ್ಯಾರನ್ನಾದರೂ ಕರಿತಕ್ಕಂಥದ್ದು, ಅಂದರೆ ಆ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂತಹ ಧೈರ್ಯ ಏನಿದೆ, ಆ ಧೈರ್ಯವನ್ನು ನಾವು ಸಾಹಸ ಪ್ರವೃತ್ತಿ ಅಂತ ಕರಿತೀವಿ. ಹೋಗಿ ಅವನ್ನ ಇವರೇ ಹೊಡಿಬೇಕು ಅಂತ ಏನಿಲ್ಲ. ಆ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದಕ್ಕೆ, ಅಂದರೆ ತಮ್ಮ ಮಕ್ಕಳನ್ನು ಎಸ್ಕೇಪ್ ಮಾಡೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬಹುದು ಅದನ್ನು ತಗೊಳ್ಳೋಂಥ ಒಂದು ಉತ್ತಮ ಗುಣ ಇರಬೇಕು. ಈಗ ಟೂರ್ ಹೋದಾಗ ಇಂಥವೆಲ್ಲ ಬರ್ತವೆ, ಮಕ್ಕಳನ್ನು ಟೂರ್ ಕರ್ಕೊಂಡು ಹೋಗಿರ್ತೀವಿ, ಆ ಸಂದರ್ಭದಲ್ಲೂ ಇದು ಬೇಕಾಗುತ್ತೆ. ಪರೋಪಕಾರ ಗುಣ ಇರಬೇಕು. ಪರೋಪಕಾರ ಅಂದರೆ ಕೈಯಲ್ಲಿ ಇದ್ದದ್ದೆಲ್ಲ ಕೊಟ್ಬಿಡು ಅಂತಲ್ಲ. ಪರೋಪಕಾರ ಅಂದರೆ ದುಡ್ಡು ಕೊಟ್ಟರೆ ಮಾತ್ರ ಪರೋಪಕಾರ ಆಗಲ್ಲ ಸ್ವಾಮಿ. ಅದು ತನಗೆ ಗೊತ್ತಿರುವಂತಹ ವಿಷಯವನ್ನು ಇನ್ನೊಬ್ಬ ಮಕ್ಕಳ ಜೊತೆಗೆ ಹಂಚಿಕೊಂಡ್ರೆ, ಇನ್ನೊಬ್ಬ ಶಿಕ್ಷಕರ ಜೊತೆಗೆ ಹಂಚಿಕೊಂಡ್ರೂ ಕೂಡ ಅದು ಪರೋಪಕಾರ ಅಂತ ನನ್ನ ಭಾವನೆ. ವಿಶ್ಲೇಷಣಾತ್ಮಕ ಗುಣ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಬ್ಬ ಸ್ಟೂಡೆಂಟು ಚೆನ್ನಾಗಿ ಓದ್ತಾ ಇರ್ತಾರೆ ಅಥವಾ ಚೆನ್ನಾಗಿ ಓದ್ತಾ ಇಲ್ಲ, ಇದಕ್ಕೆ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಯಾಕೆ ಇದೆಲ್ಲ ಯಾಕೆ ಆಗ್ತಾ ಇದೆ? ಇದಕ್ಕೆ ನಾನು ಕಾರಣನ, ವಿದ್ಯಾರ್ಥಿ ಕಾರಣನ, ಪೋಷಕರ ಕಾರಣನ, ಟೆಕ್ಸ್ಟ್ ಬುಕ್ ಕಾರಣನ, ಅಧಿಕಾರಿಗಳ ಕಾರಣನ, ಸರ್ಕಾರ ಕಾರಣನ ಅಂತ ಹೇಳಿ ಒಂದು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ಆ ಗುಣ ಇರಬೇಕು. ಆಮೇಲೆ ದೃಢ ನಿಶ್ಚಯ, ತಾನು ಮಾಡುವಂತಹ ಕೆಲಸದ ಬಗ್ಗೆ ದೃಢವಾದ ನಿಶ್ಚಯ ಇರಬೇಕು. ನಾನಿವತ್ತು ಇಂಥದ್ದೇ ಚಾಪ್ಟರ್ನ ನಾನು ಮಾಡ್ತೀನಿ, ಅದನ್ನು ಈ ವಿಧಾನದಲ್ಲಿನೇ ನಾನು ಮಕ್ಕಳಿಗೆ ಹೇಳ್ತೀನಿ, ಮಕ್ಕಳಲ್ಲಿ ಇದನ್ನು ಕಲಿಸ್ತೀನಿ ಅನ್ನೋಂಥ ದೃಢ ನಿಶ್ಚಯ ಇರಬೇಕು. ಆಮೇಲೆ ಚತುರತೆ, ಕ್ಲೆವರ್ನೆಸ್ ಏನಂತೀವಿ, ಆ ಕಲಿಸಂಥ ಒಂದು ವಿಧಾನ, ಉತ್ತಮ ವಿಧಾನ, ಚುರುಕು ವಿಧಾನ, ಆತ ಅದನ್ನು ಅಳವಡಿಸ್ಕೋಬೇಕಾಗುತ್ತೆ. ಬಹಳ ಚಾತುರ್ಯ ಇರಬೇಕಾಗ್ತದೆ. ಕಾಳಜಿ ಇರಬೇಕು. ಅಯ್ಯೋ, ನನ್ನ ಮಕ್ಕಳಿಗೂ, ನನ್ನ ವಿದ್ಯಾರ್ಥಿಗಳಿಗೂ, ನನಗೆ ಅನ್ನ ಕೊಡೋಂತಹ ದೇವರು ಇವ್ರಿಗೆಂದೂ ನಾನು ಅನ್ಯಾಯ ಮಾಡಬಾರ್ದು. ಇವ್ರಿಗೆ ಅನ್ಯಾಯ ಮಾಡೋದು ಒಂದೇ, ದೇವ್ರಿಗೆ ಅನ್ಯಾಯ ಮಾಡೋದು ಒಂದೇ. ಹಾಗಾಗಿರೋದ್ರಿಂದ ಇವರ ಸೇವೆಯೇ ಮಕ್ಕಳ ಸೇವೆಯೇ, ವಿದ್ಯಾರ್ಥಿಗಳ ಸೇವೆಯೇ ದೇವರ ಸೇವೆ ಅಂದುಕೊಳ್ಳುವಂತಹ ಕಾಳಜಿ ಇರಬೇಕಾಗುತ್ತೆ. ಎಚ್ಚರಿಕೆಯ ಸ್ವಭಾವ ಇರಬೇಕು. ಯಾವಾಗ ಈಗ ನಾನು ಏನು ಹೇಳ್ತೀನೋ ಏನು ಬಿಡ್ತೀನೋ ಅನ್ನೋದು ಕ್ಲಾಸ್ ರೂಮಲ್ಲಿ ಬಹಳ ಎಚ್ಚರಿಕೆಯಿಂದ ಶಿಕ್ಷಕ ಮಾತಾಡಬೇಕಾಗುತ್ತೆ. ಯಾಕಂದರೆ ನಾವು ಮಾತಾಡಿದ ಮಾತು ವಿದ್ಯಾರ್ಥಿಗಳ ತಲೆಗೆ ನೇರವಾಗಿ ಹೋಗಿಬಿಡುತ್ತೆ. ಅದಕ್ಕಾಗಿ ನಮಗೇನಾದರೂ ಸರಿಯಾಗಿ ಮಾತಾಡೋದಕ್ಕೆ ಬರಲ್ಲ, ಸುಮ್ಮನೆ ಬಿಡೋದು ಕಟಕಟಿಲ್ಲ, ಇನ್ನೊಂದು ಸರಿ ಮಾತಾಡ್ಬೋದು. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಕ್ಲಾಸ್ ರೂಮಲ್ಲಿ ನಾವು ಮಾತಾಡಬೇಕು. ಉದಾಹರಣೆಗೆ ನಾವು ಯಾವುದೋ ಒಂದು ಹೇಳ್ಬಿಡೋಣ, ಸ್ವಾತಂತ್ರ್ಯ ಬಂದಿದ್ದು ಭಾರತಕ್ಕೆ 1947 ಅಂತ ಹೇಳೋದ್ರ ಬದಲಾಗಿ 1847 ಅಂತ ಹೇಳಿಬಿಡ್ತೀವಿ ಅಂತ ಅಂದ್ಕೊಳ್ಳೋಣ. ವಿದ್ಯಾರ್ಥಿಗಳು ಯಾರೋ ಒಬ್ಬ ವಿದ್ಯಾರ್ಥಿ ತಲೆಗೆ ಅದು ಕೂತ್ಕೊಂಡ್ಬಿಡುತ್ತೆ. ಏನು ಮಾಡ್ಬೇಕು ಅವಾಗ? ಅವರು ಎಕ್ಸಾಮ್ನಾಗ ಅದನ್ನೇ ಬರೆದ್ಬಿಡ್ತಾರೆ. ಅದಕ್ಕೆ ತುಂಬ ಕೇರ್ಫುಲ್ಲಾಗಿ ಇರಬೇಕು, ಮಾತಾಡಬೇಕು. ಆಕರ್ಷಕ ವ್ಯಕ್ತಿತ್ವ ಇರಬೇಕು ವಿದ್ಯಾರ್ಥಿಗಳಲ್ಲಿ. ಆಕರ್ಷಕ ವ್ಯಕ್ತಿತ್ವ ಅಂದರೆ ಭಾಳ ಚೆನ್ನಾಗಿ ಸೂಟು ಬೂಟು ಎಲ್ಲ ಹಾಕ್ಕೊಂಡ್ಬಿಟ್ಟು
ಟಿಪ್ ಟಾಪಾಗೆ ಬರಬೇಕು ಅಂತಲ್ಲ, ತನ್ನನ್ನು ನೋಡಿದರೆ ಆಕರ್ಷಣೆ ಬರಬೇಕು ವಿದ್ಯಾರ್ಥಿಗೆ. ಬಹಳ ಡೀಸೆಂಟಾದ ವೇಷ ಇರಬೇಕು, ವ್ಯಕ್ತಿತ್ವ, ನಮ್ಮ ವ್ಯಕ್ತಿತ್ವ ನಮ್ಮನ್ನು ನೋಡಿ ಬೇರೆಯವರು ಅನುಕರಣೆ ಮಾಡುವ ಹಾಗೆ ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಗುಣಗಳು ಇರಬೇಕು. ಅದು ಆಕರ್ಷಕವಾದಂತಹ ವ್ಯಕ್ತಿತ್ವ. ಕರುಣೆ ಇರಬೇಕಲ್ವ, ಎಲ್ಲರಿಗೂ ಬೇಕು ಕರುಣೆ. ಸ್ಪೆಷಲಿ ನಾನು ಟೀಚರ್ಸ್ಗೆ ಹೇಳ್ತಾ ಇರೋದ್ರಿಂದ ಇದು ಶಿಕ್ಷಕರಲ್ಲಿ ಕರುಣೆ ಇರಬೇಕು. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕೆಲವು ಶಿಕ್ಷಕರಂತೂ ವಿದ್ಯಾರ್ಥಿಗಳನ್ನು ಹೆಂಗಂದ್ರೆ ಫುಟ್ಬಾಲ್ ಹೊಡೆದಂಗೆ ಹೊಡಿತಿರ್ತಾರೆ. ಪುಣ್ಯಾತ್ಮರು ಯಾವ ಪಾಪಕ್ಕೆ ಹೋಗ್ತಾರೋ ದೇವರಿಗೆ ಗೊತ್ತು ಅಲ್ವ. ಕರುಣೆ ಇರಬೇಕು ಮೊದಲನೇದಾಗಿ. ಅವನು ಊಟ ಮಾಡಿ ಬಂದಿದ್ದನು, ಊಟ ಮಾಡಿ ಬಂದಿಲ್ಲೋ, ಆ ಮಗು ಕಾಯಿಲೆ ಇತ್ತು, ಆ ಮಗು ಹೊಡೆದ್ರೆ ತಡ್ಕೊಳ್ಳಲು, ಇವೆಲ್ಲ ನಮಗೆ ಕರುಣೆ ಇರಬೇಕು. ಹೊಡಿಬಾರ್ದು ಮಕ್ಕಳನ್ನ ಅನ್ನೋಂಥ ಗುಣ ನಮ್ಮಲ್ಲಿ ಇರಬೇಕು. ಕರುಣೆಯಿಂದ ನೋಡಬೇಕು, ತಾಯಿಯ ತರಹ ಕರುಣೆಯಿಂದ ನೋಡಬೇಕು ಅಂತ ಹೇಳ್ತಾರಲ್ಲ, ತಾಯಿಯಲ್ಲಿ ಇರಬೇಕಾದಂಥ ಕರುಣೆ ಶಿಕ್ಷಕರಲ್ಲಿ ಇದ್ದರೆ ಬಹಳ ಒಳ್ಳೆಯದು. ಆತ್ಮವಿಶ್ವಾಸ. ನನ್ನ ಮಕ್ಕಳಿಗೆ ನಾನು ಕಲಿಸ್ತೀನಿ, ಅವನು ಯಾಕೆ ಕಲಿಯಲ್ಲ ನೋಡೋಣ, ಅವಳು ಯಾಕೆ ಕಲಿಯಲ್ಲ, ನಾನು ಕಲಿಸ್ತೀನಿ ಅನ್ನೋಂಥ ಒಂದು ಛಲ, ಆತ್ಮವಿಶ್ವಾಸ ಇರಬೇಕು ಶಿಕ್ಷಕರಲ್ಲಿ. ಕರ್ತವ್ಯನಿಷ್ಠೆ ಅಂತ ಒಂದೇ ಒಂದು ಶಬ್ದಕ್ಕೆ ಇವೆಲ್ಲವೂ ಬಂದೋಗ್ಬಿಡ್ತವೆ. ನಾವು ಮಾಡೋ ಕರ್ತವ್ಯ ದೇವರ ಕೆಲಸ, ವಿದ್ಯಾರ್ಥಿಗಳಿಗಾಗಿ ಮಾಡೋ ಕರ್ತವ್ಯ ದೇವರ ಕೆಲಸ. ಯಾಕಂತಂದರೆ ವಿದ್ಯಾರ್ಥಿಗಳೆಲ್ಲರೂ ದೇವರುಗಳೇ ಅವರು. ಆ ದೇವರುಗಳೆಲ್ಲ ಬಂದು ನಮ್ಮ ಮುಂದೆ ಕೂತ್ಕೊಂಡಿದ್ದಾವೆ. ನೋಡೋಣ, ಹೇಳಪ್ಪ, ನಾನು ಅದು ಯಾವ ರೀತಿ ಸೇವೆ ಮಾಡ್ತೀವಿ ಮಾಡಪ್ಪ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಅವರು ಸೇವೆ ಮಾಡಿದರೆ ದೇವರ ಸೇವೆ ಮಾಡಿದ ಹಾಗೆ. ಕರ್ತವ್ಯನಿಷ್ಠೆ ಅಂತ ಅಂದ ತಕ್ಷಣಕ್ಕೆ ಎಲ್ಲವೂ ಬರ್ತಾವಲ್ಲ. ಸಮಯಕ್ಕೆ ಸರಿಯಾಗಿ ಬರೆಯೋದು, ಸಮಯಕ್ಕೆ ಸರಿಯಾಗಿ ಬಂದು ತಾವು ಏನನ್ನ ಹೇಳಬೇಕು ಅದನ್ನೆಲ್ಲ ನಿಸ್ವಾರ್ಥತೆಯಿಂದ, ನಿರ್ವಂಚನೆಯಿಂದ, ತನ್ನ ಕೈಲಾದಷ್ಟೂ ಮಟ್ಟಿಗೆ, ಕೈಲಾಗಿದ್ದಕ್ಕಿಂತ ಹೆಚ್ಚಾಗಿ ಕಲ್ತ್ಕೊಂಡು ತನ್ನ ಕರ್ತವ್ಯವನ್ನು ನೆರವೇರಿಸೋದು ಏನಿದೆ, ಕರ್ತವ್ಯದಲ್ಲಿರುವಂತಹ ನಿಷ್ಠೆ. ಸಹಕಾರ ಮನೋಭಾವನೆ. ಎಲ್ಲರಿಗೂ ತನ್ನ ಸಹಕಾರ ಅಂದರೆ ತನ್ನ ಜೊತೆಯಲ್ಲಿರೋಂಥ ಶಿಕ್ಷಕರಿಗೂ, ತನ್ನ ಜೊತೆಯಲ್ಲಿರೋಂತಹ ವಿದ್ಯಾರ್ಥಿಗಳ ಪೋಷಕರಿಗೂ ಜೊತೆಗೆ ಒಂದು ಸಹಕಾರ, ಉತ್ತಮವಾದ ಬಾಂಧವ್ಯ ಇರಬೇಕು. ಅವನಿಗೇನಾದರೂ ಕೆಲವು ಸರಿ ಬೇಕಾಗುತ್ತೆ, ಅದನ್ನೆಲ್ಲ ಅವನಿಗೆ ಸಹಕಾರ ಮಾಡಬೇಕು. ಉದಾಹರಣೆಗೆ ಏನೋ ಒಂದಪ್ಪ, ಅವನಿಗೆ ಪುಸ್ತಕ ಇರೋದಿಲ್ಲ, ಪುಸ್ತಕ ತಂದಿರಲ್ಲ, ಬೇರೆಯವ್ರ ಹತ್ರ ಕೊಡಿಸೋದಾಗುತ್ತೆ. ಅಥವಾ ಒಂದು ಪೆನ್ ತಂದಿರಲ್ಲ ಅಂತ ಅಂದ್ಕೊಳ್ಳೋಣ, ತಮ್ಮ ಹತ್ರ ಇದ್ದರೆ ಕೊಡೋದು, ಇಲ್ಲ ಇನ್ನೊಬ್ಬರ ಹತ್ರ ಇದ್ದರೆ ಕೊಡಿಸೋದು. ಇದೇ ಸಹಕಾರ ಅಲ್ವಾ. ಆರ್ಥಿಕವಾದ ಸಹಕಾರ ಒಂದು ಕಡೆಗಿಲ್ಲ, ಅದು ಸಾಧ್ಯವಾದರೆ ಆರ್ಥಿಕ ಸಹಕಾರ ಮಾಡ್ಬೋದು. ಮಾಡಿರೋಂತಹ ಶಿಕ್ಷಕರು ಬೇಕಾದಷ್ಟು ಜನ ಇದ್ದಾರೆ, ನಮ್ಮ ಕೈಲಾದರೆ ಅದನ್ನು ಮಾಡಬಹುದು. ಧೈರ್ಯವಂತಿಕೆ ಯಾವಾಗ ಬರುತ್ತೆ? ನಮ್ಮಲ್ಲಿ ವಿಷಯದ ಪ್ರೌಢಿಮೆ ಇದ್ದಾಗ, ವಿಷಯದ ಬಗ್ಗೆ ಕಮಾಂಡ್ ಇದ್ದಾಗ ನಮಗೆ ಧೈರ್ಯ. ಕ್ಲಾಸ್ ರೂಮಲ್ಲಿ ಮಕ್ಕಳ ಎದುರಿಗೆ ನಿಂತ್ಕೊಳ್ಳೋದಕ್ಕೆ ಧೈರ್ಯ ಬಂದೇ ಬರುತ್ತೆ. ಇಲ್ಲ, ಬರಲ್ಲ. ಒಳಗೆ ಖಾಲಿ ಇದ್ದರೆ ಹೊರಗೆ ಎಂದಿಗೂ ಧೈರ್ಯ ಬರಲ್ಲ. ಯಾವಾಗ ಧೈರ್ಯ ಬರಲ್ಲ, ಜಾಗನ ಸಿಟ್ಟು ಆವರಿಸ್ಕೊಳ್ತದೆ. ಮಕ್ಕಳನ್ನ ಬಾಯಿಗೆ ಬಂದಂಗೆ ಬೈಯೋದಕ್ಕೆ ಶುರು ಮಾಡ್ತೀವಿ, ಬಡಿಯೋದಕ್ಕೆ ಶುರು ಮಾಡ್ತೀವಿ. ಅದರ ಹಿಂದೆ ಇರೋ ಉದ್ದೇಶ, ಅದರ ಹಿಂದೆ ಇರೋಂಥ ತತ್ವ ಏನು? ನಮ್ಮಲ್ಲಿ ಮಹತ್ವಪೂರ್ಣವಾಗಿ ಇರಬೇಕಾಗಿರುವಂತಹ ಉತ್ತಮವಾದ ಶಿಕ್ಷಣದ ಕೊರತೆ. ಕಮ್ಯಾಂಡ್ ಇಲ್ಲ ನಮಗೆ ಕಾಂಟೆಂಟ್ ಮೇಲೆ, ವಿಷಯದ ಪ್ರಭುತ್ವ ಇಲ್ಲ, ಅದರ ಬದಲು ಸಿಟ್ಟೈತೆ ಅಂತ. ಧೈರ್ಯ ಯಾವಾಗಿರುತ್ತೆ? ವಿಷಯದ ಬಗ್ಗೆ ಕಮ್ಯಾಂಡ್ ಇದ್ದರೆ ತನ್ನಷ್ಟು ತಾನೇ ಧೈರ್ಯ ಬರುತ್ತೆ. ಅಂದರೆ ಪ್ರಿಪ್ರೇಷನ್ ಬಹಳ ಚೆನ್ನಾಗಿ ಬೇಕು. ವಿನಯಶೀಲತೆ ಬಹಳ ಮುಖ್ಯ. ಯಾಕಂದರೆ ನಮ್ಮ ನೋಡಲ್ವ ಮಕ್ಕಳು ಕಲಿಯೋದು. ವಿದ್ಯೆಗೆ ವಿನಯನೇ ಭೂಷಣ ಅಂತ ಹೇಳ್ತಾರಲ್ವ. ಆ ವಿದ್ಯೆ ಕಲಿಸಂಥ ಗುರು ಇನ್ನೂ ಅತ್ಯಂತ ಹೆಚ್ಚು ವಿನಯವಾಗಿರಬೇಕು. ನಾನು ಇದನ್ನು ಅನಾವಶ್ಯಕವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಕೆಲವು ಪಾಯಿಂಟ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮುಂದೆ ಬರ್ತಾ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದ್ದಾವೆ. ಆಮೇಲೆ ಇದನ್ನು ಈಗಲೇ ಹೇಳಿಬಿಡಬೇಕು. ಇವೆಲ್ಲ ರೂಬ್ರಿಕ್ಸ್ ಏನಿದ್ದಾವೆ, ಇವೆಲ್ಲ ಪಾಯಿಂಟ್ಸ್ ಏನಿದ್ದಾವೆ, ಇವೆಲ್ಲ ಪಾಯಿಂಟ್ಸು ನನ್ನ ಅನುಭವದಲ್ಲಿ ಅನುಭವಿಸಿಕೊಂಡು ಮಾಡಿರ್ತಕ್ಕಂಥವು ಅಷ್ಟೇ. ಇದಕ್ಕೆ ಯಾವುದೇ ಇಲಾಖೆಯಿಂದ ಗೈಡ್ಲೈನ್ ಆಗಲಿ ಅಥವಾ ಇಲಾಖೆಯಿಂದ ಕೊಟ್ಟಿರುವಂತಹ ಪಾಯಿಂಟ್ಸು ಅಲ್ಲ. ಇಲಾಖೆಯಿಂದ ಕೊಟ್ಟಿರುವಂತಹ ಪಾಯಿಂಟ್ಸು ಇದರಲ್ಲಿ ಇರಬಹುದು. ಇದು ಕೇವಲ ನನ್ನ ಅಭಿಪ್ರಾಯ ಮಾತ್ರ, ನನ್ನ ಅನುಭವದ ಅಭಿಪ್ರಾಯ ಮಾತ್ರ. ಇವತ್ತು ನಮಗೆ ಅನುಕೂಲ ಆದರೆ ಅಳವಡಿಸ್ಕೋಬಹುದು, ಅನುಕೂಲ ಆಗಲ್ಲ ಕೈ ಬಿಡಬಹುದು ಅಷ್ಟೇ. ಏನು ಬಲವಂತ ಏನಿಲ್ಲ ಅಲ್ವಾ. ನನ್ನ ಅಭಿಪ್ರಾಯನ ನಾನು ಹೇಳ್ತಾ ಹೋಗ್ತೀನಿ. ಕೆಲವು ಸೂಕ್ತ ಅಂತ ಅನಿಸಿದರೆ ಅಳವಡಿಸ್ಕೋಬೋದು, ಮಾಡಿಫಿಕೇಷನ್ನು ಮಾಡ್ಬೋದು. ತಮಗೆ ಇಷ್ಟ ಅನಿಸೋ ರೀತಿಯಲ್ಲಿ ಇದನ್ನು ಬಳಸ್ಕೋಬಹುದು. ಸೃಜನಶೀಲತೆ ಇರಬೇಕು, ಕ್ರಿಯೇಟಿವಿಟಿ ಅಲ್ವಾ. ಸೃಜನಶೀಲತೆ ಬಹಳ ಮುಖ್ಯ. ಯಾವುದೇ ಒಂದು ಕೆಲಸ ಮಾಡಲಿ ಅದರಲ್ಲಿ ಸೃಜನಶೀಲತೆ ಬಹಳ 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 ಮುಖ್ಯ. ಎಲ್ಲರೂ ಪಾಠ ಮಾಡ್ತಾರೆ ಬೇಕಾದಷ್ಟು ಜನ, ಆದರೆ ಒಬ್ಬ ಟೀಚರ್ ಪಾಠ ಮಾಡಿದ್ದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಇನ್ನೊಬ್ಬ ಟೀಚರ್ ಪಾಠ ಮಾಡಿದ್ದು
ಅರ್ಥ ಆಗಲ್ಲ ಅಂದರೆ ಏನಂತ ಅರ್ಥ? ಇವರಲ್ಲಿ ಸೃಜನಶೀಲತೆ ಇದೆ, ಅವರಲ್ಲಿ ಸೃಜನಶೀಲತೆ ಇಲ್ಲ. ನಿರ್ಣಾಯಕ ಗುಣ. ನಿರ್ಣಾಯಕ ಗುಣ ಅಂದರೆ ನಾವು ಒಂದು ಪಾಠ ಮಾಡಿದ ಮೇಲೆ ನಮ್ಮಷ್ಟಕ್ಕೆ ನಾವು ನಿರ್ಣಯ ತಗೊಂಡ್ಬಿಡ್ಬೇಕು, ಈ ಪಾಠ ಮಕ್ಕಳಿಗೆ ಅರ್ಥ ಆಗಿದೆ ಅಂತ. ಯಾಕಂತಂದ್ರೆ ಮಕ್ಕಳ ಮುಖ ನೋಡ್ತಾನೆ ಪಾಠ ಮಾಡ್ತೀವಲ್ಲ, ಫೇಸ್ ಈಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ. ಆ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ಹಾಗೆ ನಾನು ಮಾಡಿದ್ದೀನಿ ಅಂತ ನಮಗೆ ನಿರ್ಣಯಿಸುವಂಥ ಒಂದು ಶಕ್ತಿ ಬರಬೇಕಂದ್ರೆ ಚೆನ್ನಾಗಿ ಪಾಠ ಮಾಡಿರಬೇಕು. ದೃಢ ಸಂಕಲ್ಪ. ಒಂದು ಪಕ್ಷ ಮಗು ಕಲಿದೇ ಇದ್ದರೆ ಆ ಕ್ಷಣದಲ್ಲಿ ಇನ್ನೊಂದು ಪೀರಿಯಡಲ್ಲಾದರೂ ನಾನು ತಗೊಂಡು, ಇಲ್ಲ ಕ್ಲಾಸ್ ಬಿಟ್ಟ ಮೇಲಾದರೂ ಆ ಸ್ಟಾಫ್ ರೂಮಿಗೆ ಕರ್ಕೊಂಡಾದರೂ ಅವ್ನಿಗೆ ಇನ್ನೊಂದು ಸರಿ ಹೇಳಿ, ಅಥವಾ ನಮ್ಮ ಮನೆಗೆ ಆ ಮಗುನ ಕರ್ಕೊಂಡಾದರೂ ಅವ್ನಿಗೆ ಪ್ರಿಪೇರ್ ಮಾಡ್ತೀನಿ, ಇಲ್ಲ ಅವ್ರ ಮನೆಗೆ ಹೋಗಿ ಆದರೂ ನಾನು ಆ ಮಗುನ ಪ್ರಿಪೇರ್ ಮಾಡೇ ಮಾಡ್ತೀನಿ ಅನ್ನೋಂಥ ಒಂದು ದೃಢ ಸಂಕಲ್ಪ ಬೇಕು. ಇದಕ್ಕೆ ಪರಿಶ್ರಮ ಬೇಕಲ್ವ? ನಮ್ಮಷ್ಟಕ್ಕೆ ನಾವೇ ನಮ್ಮಿಷ್ಟಪಟ್ಟು ಅದನ್ನು ಮಾಡಿದರೆ ಅದನ್ನೇನೋ ಶ್ರಮ ಆಗಲ್ಲ, ಅದು ಡ್ಯೂಟಿ ಆಗ್ತದೆ. ಆದ್ರೂ ಕೆಲವು ಸರಿ ಪರಿಶ್ರಮ ನಮಗೆ ಅತ್ಯಂತ ಅವಶ್ಯಕ. ಯಾಕಂದರೆ ಒಂದಕ್ಕಿಂತ ಹೆಚ್ಚು ಪೀರಿಯಡನ್ನು ಒಬ್ಬ ವಿದ್ಯಾರ್ಥಿ ಕೆಲವು ಸರಿ ತಗೋಬೇಕಾಗಿರುತ್ತೆ, ಕ್ಲಾಸ್ ಮುಗಿದ ಮೇಲೂ ತಗೋಬೇಕಾಗಿರುತ್ತೆ, ಸ್ಕೂಲ್ ಅವಧಿ ಮುಗಿದ ಮೇಲೂ ತಗೋಬೇಕಾಗಿರುತ್ತೆ. ಆಮೇಲೆ ಮನೆಯಲ್ಲಿ ನಮಗೇನಾದರೂ ಕೆಲವು ಕ್ಲಿಷ್ಟ ವಿಷಯಗಳಿದ್ದರೆ ಅದನ್ನು ತಿಳ್ಕೊಳ್ಳೋದಕ್ಕೆ ಇನ್ನೊಬ್ಬರನ್ನ ಯಾರನ್ನೂ ಕೇಳಿ ತಿಳ್ಕೊಬೇಕಾಗಿರುತ್ತೆ, ಇನ್ನೊಂದು ಬುಕ್ಕನ್ನು ಓದಿ ತಿಳ್ಕೊಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಪರಿಶ್ರಮ ಬೇಕು. ಬಹುಮುಖ ಆಸಕ್ತಿ ಇರಬೇಕು ಶಿಕ್ಷಕನಿಗೆ. ಕೇವಲ ನಾನು ಕನ್ನಡ ಟೀಚರು, ನಾನು ಕನ್ನಡ ಒಂದೇ ಹೇಳ್ತೀನಿ, ನನಗಿನ್ನು ಉಳಿದು ಡ್ರಿಲ್ ಮೇಷನ್ ನನಗೇನು ಸಂಬಂಧ, ಹಿಂದಿ ಮೇಷನ್ ನನಗೇನು ಸಂಬಂಧ, ಸೈನ್ಸ್ ಮೇಷನ್ ನನಗೇನು ಸಂಬಂಧ ಅಲ್ಲ. ಎಲ್ಲರಿಗೂ ಎಲ್ಲದೂ ಗೊತ್ತಿರಬೇಕು, ಸ್ವಲ್ಪ ಹೆಚ್ಚು ಕಡಿಮೆ. ಅವರ ವಿಷಯದ ಬಗ್ಗೆ ಅವರಿಗೆ 100% ಮಾಸ್ಟರಿ ಇದ್ದರೆ, ಬೇರೆ ವಿಷಯದ ಬಗ್ಗೆ ಅಟ್ಲೀಸ್ಟ್ ಒಂದು 50% ಆರ್ ಮೋರ್ ದ್ಯಾನ್ 50% ಇದ್ದರೆ ಅದು ತುಂಬ ಬೇಕಾಗಿರೋಂಥದ್ದು, ಅವಶ್ಯಕ ಅಂತ ನಾನು ಅಂದ್ಕೊಳ್ತೀನಿ. ಅದು ಬಹುಮುಖ ಪ್ರತಿಭೆ ಇರಬೇಕು. ಕಲೆಯಲ್ಲಿರಬೇಕು, ಸಂಗೀತದಲ್ಲಿರಬೇಕು, ಆಟದಲ್ಲಿ, ಪಾಠದಲ್ಲಿ, ಎಲ್ಲದರಲ್ಲೂ ಇದನ್ನು ಬಹುಮುಖ ವ್ಯಕ್ತಿತ್ವ ಅಂತ ಕರೀತಾರೆ. ಉತ್ತಮ ವಾಗ್ಮಿ, ಮಾತುಗಾರಿಕೆ ಇರಬೇಕು ಟೀಚರ್ಗಲ್ವ. ಸ್ಪಷ್ಟವಾದ ಮಾತಿರಬೇಕು, ಮಾತುಗಾರಿಕೆ ಇರಬೇಕು. ಯಾವ ಕಂಟೆಂಟನ್ನು ಎಷ್ಟೆಷ್ಟು ಹೇಳಬೇಕು, ಗ್ರಾಮರ್ ಹೇಗೆ ಹೇಳಬೇಕು, ಅಥವಾ ಪದ್ಯನ ಹೇಗೆ ಬೋಧಿಸಬೇಕು, ಪಾಠವನ್ನು ಹೇಗೆ ಬೋಧಿಸಬೇಕು, ಬೋರ್ ಆದಾಗ ಹೇಗೆ ಬೋಧಿಸಬೇಕು, ಸ್ಲೋ ಲರ್ನರ್ಸ್ಗೆ ಯಾವ ರೀತಿ ಹೇಳಬೇಕು, ಫಾಸ್ಟ್ ಲರ್ನರ್ಸ್, ಅಡ್ವಾನ್ಸ್ಡ್ ಲರ್ನರ್ಸ್ಗೆ ಹೇಗೆ ಹೇಳಬೇಕು, ಅವರನ್ನು ತನ್ನ ಸೆಳೆಕೊಳ್ಳೋದಕ್ಕೆ ಒಂದು ಉತ್ತಮವಾದ ಮಾತುಗಾರಿಕೆ ಅತ್ಯಂತ ಅವಶ್ಯಕ. ಸಹಾನುಭೂತಿ. ಕಲೀಲಿಲ್ಲ, ಸಹಾನುಭೂತಿ ಇದೆ, ಇನ್ನೊಂದು ಸರಿ ಹೇಳ್ಕೊಡೋಣ ಅವನಿಗೆ. ಈ ಕ್ಷಣದಾಗೆ ಕಲ್ತು ಬಿಡ್ಬೇಕು ನೀನು, ಯಾಕಲೆ ಕಲ್ತಿಲ್ಲ ಅಂತೇಳಿ ತಗೊಂಡು ಬಾರಿಸೋದಲ್ಲ, ಸುಮ್ಮನೆ ಕೈ ಸಿಕ್ಕಿದ್ದು ತಗೊಂಡು ಕೋಲು ಹಿಡಿಯಬಾರ್ದು ಸರ್. ಕೋಲು ಬೇಕಿಲ್ಲ ನಮಗೆ. ನಾನು ಸ್ಟಾರ್ಟಿಂಗಲ್ಲಿ ಹೊಡೆಯೋ ಒಂದು ಅಭ್ಯಾಸ ಇತ್ತು, ಸೇವೆಗೆ ಸೇರಿಕೊಂಡಂಥ ಸ್ಟಾರ್ಟಿಂಗಲ್ಲಿ. ಕೆಲವೊಂದು ವರ್ಷಗಳಾದಮೇಲೆ ನನಗೆ ಅದು ಅಸಹ್ಯ ಅನಿಸ್ಬಿಡೋದು. ಯಾಕೆ ಹೊಡಿಬೇಕು ಮಕ್ಕಳನ್ನು ಅಂತ. ಹೊಡಿಬಾರ್ದು, ಯಾವ ಕಾರಣಕ್ಕೂ ಹೊಡಿಬಾರ್ದು. ಹೊಡೆದ್ರೆ ಒಂದು ಪಕ್ಷ ಅದು ಲವ್ಲಿ, ಅದು ಏಟು ಬೀಳಲೇಬಾರ್ದು, ಆ ಥರ ಹೊಡಿಬೇಕು. ಟೋಟಲಿ ಹೊಡಿಬಾರ್ದು ಅನ್ನೋದು ನನ್ನ ಉದ್ದೇಶ. ನಾನು ಆಮೇಲೆ ಬರ್ತಾ ಕೊನೆಯ ಒಂದು 15 ವರ್ಷಗಳಲ್ಲಿ ನಾನು ಯಾವ ಮಕ್ಕಳನ್ನು ನಾನು ಹಿಡ್ಕೊಂಡೆ ಹೋಗಲಿ, ಹಿಡ್ಕೊಂಡು ಹೋಗ್ತಿದ್ದೆ. ಏನಕ್ಕೆ? ಆ ಬ್ಲಾಕ್ ಬೋರ್ಡ್ ಮೇಲೆ ಬರೆದಿರೋದನ್ನು ತೋರಿಸೋದಕ್ಕೆ ಅಷ್ಟೇ. ಅದನ್ನು ಬಿಟ್ಟು ನಾನು ಹೊಡೆದಿರೋದು, ಅಲ್ಲಿಂದ ಬಿಟ್ಬಿಟ್ಟು ಅದನ್ನು ಅಸಹ್ಯ ಅನಿಸುತ್ತೆ, ಹೊಡಿಬಾರ್ದು. ಸಶಕ್ತಗೊಳಿಸುವಿಕೆ, ಎಂಪವರ್ಮೆಂಟ್. ಸ್ಟೂಡೆಂಟ್ಸನ್ನು ನೀನು ಚೆನ್ನಾಗಿ ಓದು, ಈ ಥರ ಓದು ಅಂತ ಅವನಿಗೆ ಟೆಕ್ನಿಕ್ಸ್ ಹೇಳ್ಕೊಡ್ಬೇಕು, ಟೂಲ್ಸ್ ಹೇಳ್ಕೊಡ್ಬೇಕು, ಮೆಥಡ್ಸನ್ನು ಹೇಳ್ಕೊಟ್ಟು ಅವನಲ್ಲಿರೋಂಥ ಅದು ಜ್ಞಾನದ ಅಭಿವೃದ್ಧಿ ಇನ್ನು ಹೆಚ್ಚಿಗೆ ದಿನೇ ಆಗ್ತಾ ಹೋಗಬೇಕು. ಅದು ಅವನು ಕಲಿತೀನಿ ಅನ್ನೋದು ಅನಿಸಿಕೆ ಕೂಡ ಅವನಿಗೆ ಬರ್ತಾ ಹೋಗ್ಬೇಕು. ಆ ಥರ ಅವನಿಗೆ ಎಂಪವರ್ಮೆಂಟ್ ಮಾಡ್ತಾ ಹೋಗಬೇಕು. ಉತ್ಸಾಹ ಇರಬೇಕಲ್ವ, ಇದನ್ನು ಹೇಳೋದಿನ್ನೇನು ಬೇಕಿಲ್ಲ. ಉತ್ಸಾಹ ಇದ್ದರೆ ಮಾತ್ರ ಶಿಕ್ಷಕ, ನಿರುತ್ಸಾಹ ಇದ್ದರೆ ಯಾವ ಸೇವೆ ಶಿಕ್ಷಕ. ನ್ಯಾಯಸಮ್ಮತ ನಡವಳಿಕೆ. ಶಿಕ್ಷಕ ನ್ಯಾಯವಾಗಿರಬೇಕು. ನ್ಯಾಯವಾಗಿರ್ಬೇಕಂದ್ರೆ ಏನಂತ? ಆ ಪಾಠಕ್ಕೆ ತನ್ನನ್ನು ತಾನು ಹೊಂದಿಸ್ಕೊಂಡ್ಬಿಡ್ಬೇಕು. ಅದೇ ಮೊದಲನೇ ನ್ಯಾಯ. ಅಲ್ಲಿ ಯಾವುದೇ ಜಾತಿ, ಯಾವುದೇ ಧರ್ಮ, ಸುಡುಗಾಡು, ಸೊಂಟಿ ಕೊಂಬು, ರಾಜಕೀಯ ಇಂಥವು ಯಾವ್ಯಾವ ಎಂಟ್ರಿ ಆಗಬಾರ್ದು. ಎಂಟ್ರಿ ಆದರೆ ಅವರು ಶಿಕ್ಷಕ ಅಲ್ಲ. ಶಿಕ್ಷಕಂದು ಒಂದೇ ಜಾತಿ, ಶಿಕ್ಷಕ ಜಾತಿ. ಅದನ್ನು ಬಿಟ್ಟು ಬೇರೆ ಜಾತಿ ಇಲ್ಲ. ಅದಕ್ಕೆ ನ್ಯಾಯವಾಗಿ ಏನು ಸಲ್ಲಬೇಕೋ ಪಾಠಕ್ಕೆ, ನ್ಯಾಯವಾಗಿ ಏನು ಸಲ್ಲಬೇಕೋ ವಿದ್ಯಾರ್ಥಿಗೆ ಅದನ್ನು ಸಲ್ಲಿಸಬೇಕು ಅನ್ನೋದು ನನ್ನ ಮನವಿ. ಹೊಂದಿಸಿಕೊಳ್ಳುವಿಕೆ, ತನ್ನನ್ನು ತಾನು ಹೊಂದಿಸ್ಕೊಳ್ಳೋದು. ಮೊದಲನೇದು ಹೊಂದಿಕೊಳ್ಳೋದು, ಇನ್ನೊಂದು ಹೊಂದಿಸ್ಕೊಳ್ಳೋದು. ವಿದ್ಯಾರ್ಥಿಗಳ ಜೊತೆಗೆ ನಮ್ಮನ್ನು ಹೊಂದಿಸ್ಕೊಳ್ಳೋದು, ಅಥವಾ ನಮ್ಮ ಜೊತೆಗೆ ವಿದ್ಯಾರ್ಥಿಗಳನ್ನು ಹೊಂದಿಸ್ಕೊಳ್ಳೋದು. ಆ ಒಂದು ಸ್ವಭಾವ ನಮಗೆ ಬೇಕು. ಕ್ಷಮಾಶೀಲ. ಏನೋ ಕೆಲವು ಸರಿ ಹುಡುಗರು ಏನೋ ತಪ್ಪು ಮಾಡಿಬಿಡ್ತಾರಪ್ಪ ಕ್ಲಾಸ್ ರೂಮಲ್ಲಿ, ಕ್ಷಮಿಸಿಬಿಡ್ಬೇಕು. ಪೋಷಕರೇನೋ ಒಂದು ಮಾತು ಅಂದೋಗ್ಬಿಡ್ತಾರೆ, ಕ್ಷಮಿಸಿಬಿಡ್ಬೇಕು. ಅಥವಾ ನಮ್ಮ ಜೊತೆ ಕೆಲಸ ಮಾಡೋಂಥ ಕೊಲೀಗ್ಸ್ ಯಾರೋ ಒಬ್ಬ ವಿಚಿತ್ರವಾದಂಥ ವ್ಯಕ್ತಿಗಳಿರ್ತಾರೆ, ಏನೋ ಅಂದುಬಿಡ್ತಾರೆ, ಹೋಗು ನೀನೇ ಹಾಳಾಗಿ ಹೋಗು ಅಂತ ಕೈ ಬಿಟ್ಬಿಡೋದು. ಯಾಕಂತಂದರೆ ಅವ್ರು ಕೂಡ ಜಗಳ ಮಾಡಿದರೆ 8 ದಿನ ಅದೇ ಇರುತ್ತೆ ನಮ್ಮ ಮನಸ್ಸಿನಾಗೆ.
ನೇರ ಮಾತು. ನೇರ ಮಾತು ಅಂದರೆ ರಫ್ ಅಲ್ಲ, ನೇರ ಮಾತು. ನಮ್ಮ ಮಾತು ಒಳಗೊಂದು ಹೊರಗೊಂದು ಇರಬಾರ್ದು. ನಾವೇನು ಮಾತಾಡಿರ್ತೀವಿ ಅದರಂತೆ ನಡ್ಕೊಳ್ಳೋದು, ಅದರಂತೆ ನಡೆಯೋದು. ಇದು ನೇರ ಮಾತು. ಅಲ್ಲಿ ಇವ್ರು ತಗೊಂಡು ಮಾತು, ಅವ್ರು ತಗೊಂಡು ಮಾತು ಇರೋದು, ಚಾಡಿಕ ಮಾತು ಅಲ್ಲ ಅಂತ. ಸ್ವತಂತ್ರ ಮನೋಭಾವ, ನಮ್ಮದೇ ಆಗಿರೋಂಥ ಒಂದು ಮನೋಭಾವವನ್ನು ನಾವು ರೂಢಿಸ್ಕೋಬೇಕಾಗ್ತದೆ. ಪಾಠದಲ್ಲಿ ಕೆಲವು ಸಲ ಈಗ ಇನ್ನೊಬ್ಬರನ್ನು ಅನುಕರಣೆ ಮಾಡಿರ್ತೀವಿ, ಇನ್ನೊಬ್ಬರನ್ನು ಯಾರನ್ನೋ ಅನುಕರಣೆ ಮಾಡಿರ್ತೀವಿ. ಬರ್ತಾ ಇದು ಬಿಗಿನಿಂಗ್ ಲೆವೆಲಲ್ಲಿ ಇದು ಸಾಮಾನ್ಯ ಅಂತ ಅನಿಸಿದ್ರು ಬರ್ತಾ ನಮ್ಮದೇ ಆಗಿರೋಂತಹ ಒಂದು ವ್ಯಕ್ತಿತ್ವವನ್ನು, ಒಂದು ಬೋಧನಾ ಕೌಶಲ್ಯವನ್ನು ರೂಪಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಉದಾರ ಮನೋಭಾವನೆ ಇರಬೇಕಾದ, ಪ್ರಾಮಾಣಿಕತೆ ಇರಬೇಕಲ್ವ. ಸುಂದರ ವ್ಯಕ್ತಿತ್ವ ಅಂದ್ರೇನು? ನಾವು ಸುಂದರವಾಗೆಲ್ಲ ಪೌಡ್ರ್ ಹಾಕ್ಕೊಂಡು, ಸ್ನೋ ಹಚ್ಕೊಂಡು, ತಲೆಗಿಲೆ ಬಾಚಿಕೊಂಡು, ಡೌಲ್ ಆಗಿರೋಂಥ ಬಟ್ಟೆ ಹಾಕ್ಕೊಂಡು ಬರಬೇಕು ಅಂತನ? ಖಂಡಿತ ಇಲ್ಲ. ನಮ್ಮ ವ್ಯಕ್ತಿತ್ವ ಸುಂದರವಾಗಿರಬೇಕಂದ್ರೆ ನಮ್ಮ ಎಲ್ಲ ಏನು ನಾವು ಹೇಳಿರ್ತೀವಿ ನಮ್ಮ ಪರ್ಸನಾಲಿಟಿ ಅಂತ, ನಮ್ಮ ವ್ಯಕ್ತಿತ್ವಕ್ಕೆ ಬೇಕಾಗಿರೋಂಥ ಗುಣಗಳು ಚೆನ್ನಾಗಿರಬೇಕು ಅಂತ. ಅದಕ್ಕೆ ಆ ಟರ್ಮೇ ಹಾಕಿದ್ರು ಅಲ್ಲಿ ನೋಡಿದೆ, ನಾನು ಅದೇ ಟರ್ಮನ್ನೇ ಬಳಸ್ಕೊಂಡೆ ಅಷ್ಟೇ. ದಯಾಗುಣ ಇರಬೇಕು. ಇದಾಗಲೇ ಇನ್ನೊಂದು ರೀತಿಯಲ್ಲಿ ಬೇರೆ ಶಬ್ದ ಬಂದಿದೆ ಅಷ್ಟೇ. ಕೃತಜ್ಞತೆ ಇರಬೇಕು. ನಾವು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಕೃತಜ್ಞತೆ ಇರಬೇಕು. ನನ್ನ ಪ್ರಕಾರ ನಾವೇನು ಹೇಳ್ತೀವಿ, ಕಲಿಸಿದ್ವಿ ನಾವು ಗುರು, ನಮಗೆ ಶಿಷ್ಯ ಯಾವಾಗಲೂ ಕೃತಜ್ಞನಾಗಿರಬೇಕು ಅಂತ ಹೇಳ್ತೀವಲ್ವ, ಸಹಜವಾದ ಮಾತು. ಆದರೆ ನಾನು ಹೇಳೋದು ವಿದ್ಯಾರ್ಥಿಗಳಿಗೆ ನಾವು ಕೃತಜ್ಞರಾಗಿರಬೇಕು, ಸರ್ಕಾರಕ್ಕೆ ನಾವು ಕೃತಜ್ಞರಾಗಿರಬೇಕು, ತಂದೆ ತಾಯಿಗಳಿಗೆ ನಾವು ಕೃತಜ್ಞರಾಗಿರಬೇಕು. ನಮಗೇನನ್ನ ಪಾಠ ಬೋಧನೆ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಶಕ್ತಿ ಕೊಟ್ಟಂತಾರೆ ಯಾರಾದರೂ ಇದ್ದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅವ್ರಿಗೆ ನಾವು ಕೃತಜ್ಞರಾಗಿರಬೇಕು. ಯೂಸ್ ಆ್ಯಂಡ್ ಥ್ರೋ ಆಗಬಾರ್ದು. ವಿದ್ಯಾರ್ಥಿಗಳಿಗೆ ಯಾಕೆ ಕೃತಜ್ಞರಾಗಿರಬೇಕು ಅಂತಂದರೆ ಅವರು ಇದ್ದರೆ ತಾನೇ ಸ್ಕೂಲ್ ಇದ್ದರೆ ತಾನೇ ನಾವು. ಅದಕ್ಕೆ ವಿದ್ಯಾರ್ಥಿಗಳಿಗೆ ಕೃತಜ್ಞರಾಗಿರ್ತೀನಿ. ನಾನಂತೂ ಇರ್ತೀನಪ್ಪ. ಯಾರ್ಯಾರ ಸ್ವಭಾವ ಹೇಗೋ ಏನೋ, ಗಂಭೀರವಾಗಿರಬೇಕು. ಗಂಭೀರವಾಗಿ ಅಂತಲ್ಲ, ಗಂಭೀರವಾಗಿರಬೇಕು. ಸುಮ್ಮನೆ ಏನು ಚೆಲ್ಲಾಗಿ ಇರೋದಲ್ಲ. ಬೇಕು, ಎಲ್ಲ ಗುಣಗಳು ಬೇಕು. ಗಂಭೀರತೆ, ಹಾಸ್ಯ ಬೇಕು, ನಗದು ಬೇಕು, ಇವೆಲ್ಲ ಬೇಕು. ಆದರೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟಿರಬೇಕು. ಗಂಭೀರವಾಗಿರಬೇಕು ಅಂತಂದರೆ ನಮ್ಮನ್ನು ನೋಡಿ ಹಾಸ್ಯನೂ ಮಾಡಬಾರ್ದು, ಬೈಲೂಬಾರ್ದು. ಆ ಸ್ವಭಾವ. ಸಾಮರಸ್ಯ ಗುಣ ಇರಬೇಕು ನಮ್ಮಲ್ಲಿ. ಸರ್ವರ ಜೊತೆ ಸಮಾನವಾಗಿ ಹಂಚಿಕೊಳ್ಳುವಂಥ ಗುಣಗಳನ್ನೇ ಸಾಮರಸ್ಯ ಅಲ್ವ. ಪ್ರಾಮಾಣಿಕತೆ ಇನ್ನೊಂದು ಸರಿ ಬಂದೋಗ್ಬಿಟ್ಟಿದೆ. ಭರವಸೆ ಇರಬೇಕು. ವಿದ್ಯಾರ್ಥಿಗಳಿಗೂ ಭರವಸೆ ತುಂಬಬೇಕು. ನೀನು ಕಲಿತೀಯ ಅಂತ ಕಲಿಸ್ತೀನಿ ಅನ್ನೋ ಭರವಸೆ ನಮಗಿರಬೇಕು. ವಿನಮ್ರತೆ ಇರಬೇಕು. ನೋಡಿ, ನಾವೇನಾದರೂ ಹೇಳಿದರೆ ವಿದ್ಯಾರ್ಥಿಗಳಿಗೆ ವಿನಮ್ರವಾಗಿ ಹೇಳಬೇಕು. ಕೆಲವರಂತೂ ಟೀಚರ್ಸ್ ನೋಡಿದ್ರೆ ಏನು ಕಡ್ದು ಕಟ್ಟಿಗೆ ಹುಡುಗರ ಮೇಲೆ ಸಿಡಿದು ಬೀಳ್ತಿರ್ತಾರೆ. ಯಾಕಪ್ಪ ಅದೇನೋ ಗೊತ್ತಿಲ್ಲ ನನಗೆ. ಅದನ್ನೇ ವಿನಯವಾಗಿ ಹೇಳೋಕ್ಕಾಗಲ್ವ. ಹಾಸ್ಯ ಸ್ವಭಾವ ಇರಬೇಕು. ಹಾಸ್ಯ ಎಷ್ಟಿರಬೇಕು? ಏನೋ ಒಂದು 5-10 ಸೆಕೆಂಡಲ್ಲಿ ಮುಗಿದೋಗ್ಬಿಡ್ಬೇಕು ಹಾಸ್ಯ. ಇಡೀ ತರಗತಿ ತುಂಬ ಹಾಸ್ಯ ಮಾಡೋದಲ್ಲ. ಅದು ಇಲ್ಲದ್ರೆ ನಮ್ಮ ಪಾಠನೇ ಹಾಸ್ಯಾಸ್ಪದ ಆಗಿ ಹೋಗಿಬಿಡುತ್ತೆ. ಕೆಲವು ಪಾಠಗಳು ಬಂದಿರ್ತವೆ ಹಾಸ್ಯಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ಹಾಸ್ಯ ನಮಗೆ ಮೇಜರಾಗಿ ಕೆಲಸ ಮಾಡುತ್ತೆ, ಉಳಿದ ಸಂದರ್ಭದಲ್ಲಿ ಮೈನರ್ ಆಗಿರುತ್ತೆ. ಸ್ವತಂತ್ರ ವ್ಯಕ್ತಿತ್ವ ಅನ್ನೋದು 2ನೇ ಸಲ ಬಂದಿದೆ. ನಾವೀನ್ಯತೆ ಅಂದರೆ ಹೊಸದನ್ನು ನಾವು ನೋಡ್ಕೋಬೇಕು. ಹೊಸದನ್ನು ನೋಡ್ತಾ ಹೋಗ್ಬೇಕು. ಇವತ್ತು ಈ ಥರ ಪಾಠ ಮಾಡಿದ್ದೀನಿ, ನಾಳೆ ಇನ್ನೊಂದು ಥರ ಮಾಡೋಣ, ನಾಳೆ ಇನ್ನೊಂದು ಥರ ಮಾಡೋಣ. ಇವತ್ತು ಈ TLM ಬಳಸಿದ್ದೀನಿ, ನಾಳೆ ಇನ್ನೊಂದು TLM ಬಳಸೋಣ. ಇವತ್ತು ಈ ಒಂದು ಮೌಲ್ಯಕ್ಕೆ ಸಂಬಂಧಪಟ್ಟಂಥ ಕಥೆ ಹೇಳಿದ್ದೀನಿ, ನಾಳೆ ಇನ್ನೊಂದನ್ನು ಹೇಳೋಣ, ಇದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳೋಣ. ಈ ಥರ ಹೊಸ ವಿಧಾನವನ್ನು ಅಳವಡಿಸಿಕೊಳ್ಳೋದು. ಜಿಜ್ಞಾಸಾಗಿರಬೇಕು. ಪ್ರತಿಯೊಂದಕ್ಕೂ ನಾವು ಸ್ಫೂರ್ತಿ ಇರಬೇಕು ಅಲ್ವ. ವಿದ್ಯಾರ್ಥಿಗಳಿಗೆ ನಾವು ಸ್ಫೂರ್ತಿ ಕೊಡ್ತಾ ಹೋಗ್ಬೇಕು. ಯಾವತ್ತೂ ನೀನು ಕಲಿತು ಮಾಡೋ, ಅದೇನು ದೊಡ್ಡ ವಿಷಯ ಕಲ್ತ್ಕೊಳ್ಳೋ ನೀನು ಅನ್ನೋಂಥದ್ದು. ಅಂಥ ಪ್ರಜ್ಞೆ ನಮಗೆ, ನಾನು ಮಾಡಿದ್ದೀನ ಕೆಲಸ, ನಾನು ಒಳ್ಳೆ ಕೆಲಸ ಮಾಡಿದ್ದೀನ, ಇವತ್ತು ನಾನು ಕೆಟ್ಟ ಕೆಲಸ ಮಾಡಿದ್ದೀನ, ಒಳ್ಳೆಯದಾಗಿದೆಯಾ, ಇದು ದೇವರಿಗೆ ಅರ್ಪಣೆ ಆಗಿದೆಯಾ, ವಿದ್ಯಾರ್ಥಿ ದೇವರಿಗೆ ಅರ್ಪಣೆ ಆಗಿದೆಯಾ ಅನ್ನೋದು. ಅಂಥ ಪ್ರಜ್ಞೆ ನಮ್ಮನ್ನು ನಾವೇ ಕ್ವಶನ್ ಮಾಡ್ತಾ ಹೋಗಬೇಕು. ಆನಂದಮಯ. ನಾವು ಪಾಠ ಮಾಡಿರೋಂಥದ್ದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿ ಅವ್ರ ಮುಖದ ಮೇಲೆ ಏನಾದರೂ ಆನಂದ ತೇಲಿದರೆ ಅದು ನಮಗೂ ಆನಂದ. ಆ ಸನ್ನಿವೇಶ ಸೃಷ್ಟಿಯಾಗಬೇಕು. ಅಪರೂಪ ಆದ್ರಂಥ ಸನ್ನಿವೇಶ ಶಿಕ್ಷಕರ ಜೀವಮಾನದಲ್ಲಿ ಕೆಲವು ಸರಿ ಆದರೂ ಬರ್ತದೆ. ಅಮೋಘವಾದ ಸಂದರ್ಭ. ಏನು ನಾವು ಹೇಳ್ತೀವಲ್ಲ, ನಾವು ಅಂಥ ಆನಂದ, ಇಂಥ ಆನಂದ, ಸ್ವರ್ಗಾನಂದ ಅಂತ, ಅಂಥ ಆನಂದ ನಮಗೆ ಸಿಕ್ಕೋಗ್ಬಿಡುತ್ತೆ. ಪ್ರಯತ್ನ ಪಡಿ. ಯಾರಾದರೂ ಶಿಕ್ಷಕರಿಗೆ ಆ ಥರ ಆನಂದ ಆಗಿರಬಹುದು
ದುಡ್ಡು ಸಿಕ್ಕಾಗ ಆಗ ಆನಂದ ಅಲ್ಲ, ವಿದ್ಯಾರ್ಥಿಗಳ ಆನಂದ ನಮ್ಮ ಆನಂದ ಎರಡೂ ಒಂದಕ್ಕೊಂದು ಹೊಂದಾಣಿಕೆ ಆಗೋಂಥ ಸಂದರ್ಭ. ವಿದ್ಯಾರ್ಥಿಗಳೊಂದಿಗೆ ಮನೆಗೆ ನಾವು ಚರ್ಚೆ ಮಾಡಿದ್ವಾ ಯಾವತ್ತಾದರೂ ಹೋಗಿ? ಯಾಕಂದರೆ ಇಲ್ಲಿ ಕೆಲವು ಸರಿ ವಿದ್ಯಾರ್ಥಿಗಳೆಲ್ಲ ಹಂಚ್ಕೊಳ್ಳಲ್ಲ. ಅಂಥ ಕಷ್ಟ ನಾವು ಅವ್ರ ಮನೆಗೆ ಹೋಗಿ ನಾವು ಎಂದಾದರೂ ಚರ್ಚೆ ಮಾಡಿದ್ದೀವ? ಮಾಡಿದರೆ ಸಂತೋಷ. ದಯಾಳು ಹೃದಯ ಇರಬೇಕು. ತಾರ್ಕಿಕ ಸ್ವಭಾವ, ಹೌದು ಅಲ್ಲ ಅನ್ನೋದನ್ನ ಬಹಳ ತರ್ಕಬದ್ಧವಾಗಿ ನಾವು ಹೇಳುವಂತಹದ್ದಾಗಬೇಕು. ಉದಾಹರಣೆ ನಾನು ಒಂದೇ ಒಂದು ಹೇಳ್ತೀನಿ, ಇದು ಟೈಮ್ ಜಾಸ್ತಿ ಆಗುತ್ತೆ. ಈ ಹೇಗೆ ಆಕಾಶಕ್ಕೆ ವಿರುದ್ಧ ಪದ ಯಾವುದು ಹೇಳ್ತೀವಿ? ಭೂಮಿ ಹೇಳ್ತೀವಿ. ಇನ್ನು ಕೆಲವರು ಪಾತಾಳ ಹೇಳ್ತಾರೆ. ಯಾವ್ದು ಸರಿ? ಅವ ಸ್ಟೂಡೆಂಟ್ ಕೇಳ್ತಾನೆ, ಯಾವ್ದು ಸರಿ ಸರ್ ಅಂತ. ಆಕಾಶಕ್ಕೆ ಭೂಮಿನ ಪಾತಾಳನ ಅಂತ ಏನು ಹೇಳಬೇಕಾಗುತ್ತೆ? ಅವಾಗ ನಾವು ಹೇಳಬೇಕಾಗುತ್ತೆ. ಅವಾಗ ಇನ್ನೊಂದು ಸಬ್ಜೆಕ್ಟಿನ ಹೆಲ್ಪನ್ನು ತಗೋಬೇಕು. ಅವಾಗ ಮ್ಯಾಥಮೆಟಿಕ್ಸಿಂದಲ್ಲಿ ನಾವು ಇದೊಂದು ಬರುತ್ತಲ್ಲ, ನಮಗೆ ಮೇಲಕ್ಕೆ ಹೋಗ್ತಾ 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 ಲೈನ್ ಹಾಕ್ಕೊಂಡಾಗ ಮೇಲಕ್ಕೆ ಹೋಗ್ತಾ ಹೋಗ್ತಾ +1 +2 +3 +4, ಕೆಳಗೆ ಲೈನ್ ಬಂದಾಗ -1 -2 -4 -5 ಅಂತ ಈ ಥರ ಬಂದ್ಕಂತ ಹೋಗುತ್ತೆ. ಬಲಗಡೆಗೆ ಹೋದಾಗ +1 +2 +3, ಎಡಗಡೆಗೆ -1 -2 -4 -10 -15 ಈ ಥರ ಬರುತ್ತಲ್ಲ. ಆವಾಗ ಇದು ಆಕಾಶ ಮೇಲಕ್ಕೆ ಹೋದಂಗಲ್ಲ. ಇಲ್ಲಿ +10 ಇದೆ. +10ಗೆ ಆಪೋಸಿಟ್ ಯಾವುದು? -10 ಅಲ್ವಾ? 0 ಬಂದರೆ ಏನಾಗಿರುತ್ತೆ? ಇದು ಭೂಮಿ. ಆಕಾಶ 0 ಭೂಮಿ, -10 ಪಾತಾಳ ಅಲ್ವಾ? ಯಾವುದು? ಅವಾಗ ಸ್ಟೂಡೆಂಟ್ ಒಪ್ಪಿಗೆ ಹೇಳ್ತಾರೆ, ಹೌದು ಪಾತಾಳ ಕರೆಕ್ಟ್ ಸರ್ ಅಂತ. ಇಲ್ಲದ್ರೆ ಯಾಕೆ ಹೇಳಬಾರ್ದು ಸರ್ ಅಂತ. ಈ ಥರ ಸಾಕಷ್ಟು ಬರ್ತವೆ. ಅಂಥ ಸಂದರ್ಭದಲ್ಲಿ ತಾರ್ಕಿಕ ಸ್ವಭಾವ ಇದ್ದರೆ ಬಹಳ ಒಳ್ಳೆಯದು. ನಿಷ್ಠಾವಂತಿಕೆ ಇರಬೇಕು, ಕ್ರಮಬದ್ಧತೆ ಇರಬೇಕು. ಪಾಠ ಬೋಧನೆಯಲ್ಲಿ ಯಾವುದನ್ನು ಹೇಗೆ ಮಾಡಬೇಕು, ಯಾವುದನ್ನು ಮೊದಲು ಹೇಳಬೇಕು, ಯಾವುದನ್ನು ನಂತರ ಹೇಳಬೇಕು, ಯಾವುದನ್ನು ಕೊನೆಯಲ್ಲಿ ಹೇಳಬೇಕು, ಇವತ್ತು ಯಾವ್ದು ಹೇಳಬೇಕು, ನಾಳೆ ಯಾವ್ದು ಹೇಳಬೇಕು. ಇಡೀ ನಮ್ಮ ಜೀವನದಲ್ಲಿನೇ ಇವತ್ತು ಯಾವ ಟೆಸ್ಟ್ ಮಾಡಬೇಕು, ನಾಳೆ ಯಾವ ಟೆಸ್ಟ್ ಮಾಡಬೇಕು, ನಾಳೆ ನಾವು ಎಂಥ ಟೆಸ್ಟ್ಗಳನ್ನು ಮಾಡ್ತಾ ಹೋಗ್ಬೇಕು. ಇವೆಲ್ಲ ಒಂದು ಕ್ರಮಬದ್ಧತೆ. ಸೂಕ್ಷ್ಮಗ್ರಾಹಿ, ನೋಡತಳ್ಳೆ ಗ್ರಹಿಸಬೇಕು. ವಿಷಯನಾಯಿತು ಅಥವಾ ವಿದ್ಯಾರ್ಥಿಯ ಮನಸ್ಸನ್ನಾಯಿತು ಅಥವಾ ಪೋಷಕರ ಮನಸ್ಸನ್ನಾಯಿತು ಅಥವಾ ಅಧಿಕಾರಿಗಳು ಬಂದರೆ ಅವ್ರ ಮನಸ್ಸನ್ನು ಕೂಡ. ವಿನಯಶೀಲತೆ ಇರಬೇಕು, ನಿಗೂಢ ಸ್ವಭಾವ. ಕೆಲವು ಸಾರಿ ನಾವು ಅರ್ಥ ಆಗದಂಗೆ ಇರಬೇಕು. ಕೆಲವು ಸರಿ ನಮ್ಮನ್ನು ಯಾಕಪ್ಪ ಇವನು ಅರ್ಥನೇ ಆಗ್ತಾ ಇಲ್ಲಲ್ಲ ಅನ್ನೋಂಥ ಸ್ವಭಾವ ಕೆಲವು ಸರಿ ಬೇಕಾಗುತ್ತೆ. ಉದಾತ್ತ ಗುಣ ಇರಬೇಕು, ಪೋಷಿಸುವ ಗುಣ. ಅಥವಾ ಪೋಷಿಸುವ ಅಂತಂದರೆ ಅವನಲ್ಲಿ ವಿದ್ಯಾರ್ಥಿಯ ಮನಸ್ಸಲ್ಲಿ ಉಂಟಾದ ಭಾವನೆಗಳನ್ನು ಪೋಷಿಸಬೇಕು. ಅವನಲ್ಲಿ ಏನೋ ಅಂದ್ಕೊಂಡಿರ್ತಾನೆ, ನಾನು IAS ಆಗಬೇಕು ಅಥವಾ ನಾನು ಡಾಕ್ಟರ್ ಆಗಬೇಕು ಅಂತ. ಹೌದು ನೀನು ಆಗ್ತೀಯ, ಅದಕ್ಕೆ ಪೋಷಿಸಿ, ಅದಕ್ಕೆ ನೀರು ಗೊಬ್ಬರ ಹಾಕೋಂಥ ಗುಣ ನಮ್ಮಲ್ಲಿರಬೇಕು. ನೀನು ಆದಂಗೆ ಡಾಕ್ಟರ್ ಕುತ್ಕೊಳ್ಳಲಿ ಅಂದರೆ ತಪ್ಪಾಗುತ್ತೆ. ಗಮನಿಸುವ ಸ್ವಭಾವ, ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಗಮನಿಸಬೇಕು. ಪೂರ್ತಿ ದೃಷ್ಟಿ ಎಲ್ಲ ಮಕ್ಕಳ ಮೇಲೆ ಬೀಳೋ ಹಾಗೆ ವಿದ್ಯಾರ್ಥಿಯ ಕಣ್ಣುಗಳಿರಬೇಕು. ಕಣ್ಣುಗಳಿರಬೇಕಂದ್ರೆ ಕಣ್ಣುಗಳು ಎಲ್ಲರಿಗಿಂತ ಹಾಗೆ ಇರುತ್ತೆ. ನಮ್ಮ ದೃಷ್ಟಿ ಅಷ್ಟು ವ್ಯಾಪಕವಾಗಿರಬೇಕು ಅಂತ. ಆಶಾವಾದಿಯಾಗಿರಬೇಕು. ನಾನು ಇವತ್ತೆಲ್ಲ ನಾಳೆ ಒಳ್ಳೆ ಟೀಚರ್ ಆಗ್ತೀನಿ ಅಥವಾ ಈ ಪಾಠವನ್ನು ಚೆನ್ನಾಗಿ ಬೋಧಿಸ್ತೀನಿ, ಅತ್ಯುತ್ತಮವಾಗಿ ಬೋಧಿಸ್ತೀನಿ, ನನ್ನ ಮಕ್ಕಳು ಕೂಡ ಅತ್ಯುತ್ತಮವಾಗಿ ಕಲಿತಾರೆ, ನನ್ನ ರಿಸಲ್ಟು 100% ಬಂದೇ ಬರುತ್ತೆ ಅನ್ನೋಂಥ ಆಶಾಭಾವನೆ. ಕಳ್ಳ ದಾರಿಯಿಂದಲ್ಲ, ನೇರ ದಾರಿಯಿಂದ. ತಾಳ್ಮೆ ಬೇಕು, ಪೇಷನ್ಸ್. ಇಲ್ಲಾಂದರೆ ನಾವು ಪೇಷಂಟ್ ಆಗಿಬಿಡ್ತೀವಿ. ಗ್ರಹಿಸುವ ಸಾಮರ್ಥ್ಯ, ಎಲ್ಲದನ್ನು ಗ್ರಹಿಸಿಬಿಡ್ಬೇಕು ಬೇಗ ಬೇಗ ಬೇಗ. ದೃಢ ಸಂಕಲ್ಪ ಇರಬೇಕು ನಮಗೆ. ಪ್ರವರ್ತಕ ಅಂದರೆ ಏನಂತ ಕರಿತೀವಿ ನಾವು? ಒಂದು ಕಾಲವನ್ನು, ಈಗ ಉದಾಹರಣೆಗೆ ಜ್ಞಾನ ಮಾರ್ಗ ಅಂತ ಏನು ಭಕ್ತಿ ಮಾರ್ಗ ಬರುತ್ತೆ, ಭಕ್ತಿ ಮಾರ್ಗದಲ್ಲಿ ಬಸವಣ್ಣನನ್ನು ಪ್ರವರ್ತಕ, ಭಕ್ತಿ ಮಾರ್ಗದ ಪ್ರವರ್ತಕ ಅಂತ ಕರೀತಾರಲ್ವ. ನಾನು ಅದನ್ನು ಡೀಟೇಲಾಗಿ ಹೇಳಲ್ಲ, ಒಟ್ಟು ಆ ಪ್ರವರ್ತಕ ಅಂತ ಕರೀತಾರೆ. ಅಂದರೆ ಆ ಒಂದು ಸಂದರ್ಭವನ್ನೇ ಬದಲಿ ಮಾಡಿದಂತಹ ಒಂದು ಉತ್ತಮ ರೀತಿಯಲ್ಲಿ ಪರಿವರ್ತನೆ ಮಾಡಿರ್ತಕ್ಕಂತಹವರು ಅಂತ ಇಲ್ಲಿ ಪ್ರವರ್ತಕ. ಇಂಥ ಮಾಷು ಬಂದಾಗ 5 ವರ್ಷ ಇದ್ದರು, ಆವಾಗ 5 ವರ್ಷ ಆ ಸ್ಕೂಲಿನ ಪರಿಸ್ಥಿತಿನೇ ಬದಲಾಗಿ ಹೋಗಿಬಿಡ್ತಪ್ಪ, ಅತ್ಯುತ್ತಮವಾಗಿತ್ತು ಅನ್ನೋಂಥ ಆ ರೀತಿಯಲ್ಲಿ ಶಿಕ್ಷಕರ ನಡವಳಿಕೆ ಇದ್ದರೆ ಬಹಳ ಚೆನ್ನಾಗಿ. ಪ್ರಾಯೋಗಿಕತೆ, ಎಕ್ಸ್ಪರಿಮೆಂಟಲ್ ಆಗಿರಬೇಕು. ಪ್ರಯೋಗಗಳು ನಡೀತಾನೆ ಇರಬೇಕು ಮಕ್ಕಳ ಮೇಲೆ, ನಮ್ಮ ಮೇಲೆ. ಹೀಗೆ ಮಾಡಿದರೆ ಹೇಗೆ, ಹಾಗೆ ಮಾಡಿದರೆ ಹೇಗೆ, ಕಂಪ್ಯೂಟರ್ ಬಳಸಿ ಹೇಳಿದರೆ ಹೇಗೆ, ಮೊಬೈಲ್ ಬಳಸಿ ಹೇಳಿದರೆ ಹೇಗೆ, ನಾವೊಬ್ಬನೇ ನಿಂತ್ಕೊಂಡ್ರೆ ಹೇಗೆ, ಇನ್ನೊಬ್ಬರನ್ನ ಯಾರಾದರೂ ಹೆಲ್ಪಿಗೆ ಕರ್ಕೊಂಡು ಬಂದು ಹೇಳಿಸಿದ್ರೆ ಹೇಗೆ, ಇವೆಲ್ಲ ವ್ಯಾವಹಾರಿಕತೆ ಅಂದರೆ ಕೊಡುಕೊಳ್ಳುವ ವ್ಯವಹಾರ. ಇಲ್ಲೇನು ಮಕ್ಕಳ ಜೊತೆಗೆ ನಮ್ಮದೇನು ವ್ಯವಹಾರ ಅಲ್ಲ, ಮಾರ್ಕ್ಸಿನ ಜೊತೆಗೆ ವ್ಯವಹಾರ ಇರುತ್ತೆ ನಮ್ಮದು. ಇನ್ನೊಂದು ಅರ್ಧ ಮಾರ್ಕ್ಸ್ ಕೊಡ್ರಿ, ಇನ್ನೊಂದು ಅರ್ಧ ಮಾರ್ಕ್ಸ್ ನನಗೆ ಬರಬೇಕು, ಈ ಥರ ಇರುತ್ತಲ್ಲ. ವ್ಯಾವಹಾರಿಕತೆ ಅಂದರೆ ದುಡ್ಡಿನ ವ್ಯವಹಾರ ಅಲ್ಲ. ನಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೀತಾನೇ ಇರಬೇಕು ಅಂತ, ವಿದ್ಯಾರ್ಥಿಗಳ ಮಧ್ಯೆ. ಅವ್ರನ್ನ ಅಲ್ಲಿ ದೂರ ಬಿಟ್ಟು ನಮ್ಮ ಪಡೆ ನಾವಿರೋದಲ್ಲ. ಸಮಯ ಪಾಲನೆ ಬಹಳ ಮುಖ್ಯ. ಶಾಲೆ ವೇಳೆಗಿಂತ ಮುಂಚೆ ಬರಬೇಕು, ಶಾಲೆ ವೇಳೆ ಮುಗಿದ ಮೇಲೆ ಒಬ್ಬರೇ ಬಂದು ಸುಮ್ಮನೆ ನೆಮ್ಮದಿಗಿರೋದಲ್ಲ. ಅದಕ್ಕೆ ಸಮಯ ಪಾಲನೆ ನಮ್ಮಷ್ಟಕ್ಕೆ ನಾವು ಮಾಡಿದರೆ, ಈಗೇನೇನೋ ಹೇಳ್ತಾರಲ್ಲ,
ಸ್ಟಮ್ ಕೊಡಬೇಕು, ಅದು ಕೊಡಬೇಕು, ಇದು ಕೊಡಬೇಕು ಅಂತ ನಮ್ಮಷ್ಟಕ್ಕೆ ನಾವು ಸಮಯ ಪಾಲನೆ ಮಾಡಿದರೆ ಇದೆಲ್ಲ ಯಾಕೆ ಬರ್ತಾ ಇತ್ತಲ್ವ? ತಾರ್ಕಿಕ ಚಿಂತನೆ ಇರಬೇಕು, ವಾಸ್ತವಿಕತೆ ಇರಬೇಕು, ಏನಿದೆ ಅದನ್ನು ಹೇಳಬೇಕು. ಸುಮ್ಮನೆ ಸುಳ್ಳು ತಾರ ತಿಗಡಿ ಎಲ್ಲ ಹೇಳಬಾರ್ದು. ವಸ್ತುಸ್ಥಿತಿ ಏನಿದೆ ಅದನ್ನು ಮಾತ್ರ ಹೇಳ್ತಾ ಹೋಗ್ಬೇಕು. ಅದ್ರ ಜೊತೆಗೆ ಉಪ್ಪು ಹುಳಿ ಬೆರೆಸೋದಲ್ಲ. ಚಿಂತನಶೀಲತೆ, ಚಿಂತನೆ. ಈಗ ನಮ್ಮ ಮಗು ಕಲೀಲಿಲ್ಲ ಅಂತಂದರೆ ಯಾಕೆ ಕಲೀಲಿಲ್ಲ, ಏನು ದೋಷ ಇರ್ಬೋದು? ನನ್ನಲ್ಲಿ ದೋಷನಾ, ಅಥವಾ ನನ್ನ ಬೋಧನೆಯಲ್ಲಿ ದೋಷನಾ, ಅಥವಾ ನನ್ನ ಗುಣಗಳಲ್ಲಿನೇ ದೋಷನಾ? ಈ ಥರ ಒಂದು ಚಿಂತನೆ, ವಿಶ್ವಾಸ ಇರಬೇಕು. ನಾನು ಕಲಿಸ್ತೀನಿ ಅಂತ ಮಿತ ಭಾಷೆ ಆಗ್ಬೇಕು. ಮಿತ ಭಾಷೆ ಅಂದರೆ ಶಿಕ್ಷಕರಿಗೆ ಮಿತ ಭಾಷೆ ಆಗೋದು ಕೇಳಿ ಬರುತ್ತೆ ಅಲ್ವಾ? ಆದರೆ ಮಿತ ಭಾಷೆ ಅಂತಂದರೆ ಒಂದು ಪೀರಿಯಡಲ್ಲಿ ಏನು ಮಾತಾಡಬೇಕು, ಎಷ್ಟು ವಿಷಯವನ್ನು ನಾವು ತಗೊಂಡಿರ್ತೀವಿ ಅಷ್ಟು ವಿಷಯಕ್ಕೆ ತಕ್ಕಂತೆ ಮಾತ್ರ ಮಾತಾಡಬೇಕು. ಆದರೆ ನಾವು 1-2 ಪೇಜ್ ತಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ, ಅಥವಾ ಇವತ್ತು ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕು ಅಂತ ಅಂದ್ಕೊಂಡು ಅಷ್ಟನ್ನು ಕರೆಕ್ಟಾಗಿ ಮುಗಿಸಿದ್ರೆ ಅದು ಮಿತ ಭಾಷೆ. ಅಷ್ಟು ಹೇಳೋಕ್ಕಾಗಲಿಲ್ಲ, ಒಂದು ಅರ್ಧ ಭಾಗ ಹೇಳಿ ಇನ್ನು ಅರ್ಧ ಭಾಗ ಅಯ್ಯೋ ಉಳಿದುಬಿಡ್ತು, ನನ್ನ ಕೈ ಮುಗ್ಸೋಕ್ಕಾಗಲಿಲ್ಲ ಅಂದರೆ ಏನೇನೋ ಅಡಗುಟ್ಟಿಗೆ ಮಾತಾಡಿದ್ವಿ ನಾವು ಅಂತ ಅದರ ಅರ್ಥ ಅಷ್ಟೇ. ಅದು ಮಿತ ಭಾಷೆ. ಆ ಪೀರಿಯಡ್ಗೆ ಎಷ್ಟು ಬೇಕೋ, ಆ ಕಾಂಟೆಂಟ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತಾಡಿದರೆ ಮಿತ ಭಾಷೆ. ಅದು ಬಿಟ್ಟು ಬೇಕಾದ್ದೆಲ್ಲ ಮಾತಾಡಿದರೆ ತಪ್ಪು. ಮನೆಯಲ್ಲಿ ಪೋಷಕರ ಜೊತೆ ನಾವೆಂದನ್ನು ಚರ್ಚೆ ಮಾಡಿದ್ವಾ, ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿದ್ವಿ, ಹಾಗೆ ಪೋಷಕರ ಜೊತೆ ಚರ್ಚೆ ಮಾಡಿದ್ವಾ ವಿದ್ಯಾರ್ಥಿಯ ಬಗ್ಗೆ, ಅದು ಕೂಡ ಬೇಕಾಗುತ್ತೆ. ಸ್ಥಿತಿಸ್ಥಾಪಕತ್ವ ಕೂಡ ಬಹಳ ಪ್ರಮುಖವಾದ್ದು. ಇದನ್ನು ಇನ್ನೊಂದು ಸರಿ ಬಂತದ್ದು. ಸಂಪನ್ಮೂಲಶೀಲತೆ, ಸಂಪನ್ಮೂಲ ಇರಬೇಕು, ನಮಗೆ ರಿಸೋರ್ಸ್ಫುಲ್ ಪರ್ಸನಾಲಿಟಿ ಇರಬೇಕು, ಸಾಕಷ್ಟು ವಿಷಯ ಗೊತ್ತಿರಬೇಕು ಮೇಷಿಗೆ. ವಿದ್ಯಾರ್ಥಿ ಏನು ಕೇಳಿದ್ರು ನಾನು ಹೇಳ್ತೀನಿ ಅಂತ ನಿಂತ್ಕೋಬೇಕಲ್ಲಿ, ಅದು ಸಂಪನ್ಮೂಲಶೀಲತೆ. ಗೌರವಯುತ ನಡವಳಿಕೆ, ನಮ್ಮ ನಡವಳಿಕೆ ನೋಡಿ ಗೌರವಿಸಬೇಕು, ಜವಾಬ್ದಾರಿ ಹೊರಬೇಕು ನಾವು ಅಲ್ವಾ? ನಿನಗೆ ಕಲಿಸ್ತೀನಿ ಬಾರ, ನನ್ನ ಜವಾಬ್ದಾರಿ ಕಣ ನಿನಗೆ ಕಲಿಸೋದು ಅಂತ. ಖುಷಿ ವಾತಾವರಣ ನಿರ್ಮಾಣ ಮಾಡಬೇಕು. ನಾವು ಕ್ಲಾಸ್ ರೂಮಲ್ಲಿ ಓದ್ವಿ ಅಂದರೆ ಇಡೀ ಕ್ಲಾಸ್ ರೂಮ್ ಖುಷಿಯಿಂದ ತೇಲಾಡಬೇಕು. ಇವನೇನು ಹಾಳ ನನ್ನ ಮಗ ಬಂದಪ್ಪ ಅಂದ್ಕೋಬಾರ್ದು. ಸ್ವಯಂ ಶಿಸ್ತು, ನಮ್ಮಲ್ಲಿ ನಮಗೆ ಒಂದು ಶಿಸ್ತಿರಬೇಕು, ಡಿಸಿಪ್ಲಿನ್. ನಿಸ್ವಾರ್ಥತೆ, ಇದರಲ್ಲಿ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಸೇವೆ ಮಾಡಬೇಕು. ಈ ವಿದ್ಯಾರ್ಥಿ ಕಳಿಸಿದರೆ ನನಗೇನು ಲಾಭ ಬರುತ್ತೆ ಬೇಕಿಲ್ಲ, ಇವನು ಜಾಣದನೇ ಅಥವಾ ಇವನು ಯಾರೋ ಸಾಹುಕಾರ ಮಗ ಇದ್ದಾನೆ, ಇವನಿಗೆ ಕಲಿಸಿದರೆ ಇವನೇನನ್ನ ನಮ್ಮ ಮನೆಗೆ ಏನಾದರೂ ಒಂದಿಷ್ಟು ತಂದಾಗ್ತಾನೆ, ಅದು ಬೇಡ. ಪ್ರಾಮಾಣಿಕತೆ ಇರಬೇಕು, ಸಾಮಾಜಿಕ ಮನೋಭಾವನೆ ಇರಬೇಕು, ಸ್ವಯಂ ಸ್ಫೂರ್ತಿ ಅಲ್ಲ, ಎಂತೂಸಿಯಾಸ್ಟಿಕ್ ಆಗಿರ್ಬೇಕು ನಾವು. ಬೆಂಬಲಿಸುವ ಗುಣ ಇರಬೇಕು. ವಿದ್ಯಾರ್ಥಿ ಒಳ್ಳೆಯ ಕೆಲಸ ಮಾಡಿದರೆ ಅದನ್ನು ಬೆಂಬಲಿಸಬೇಕು. ಸಮಯೋಚಿತವಾದ ವರ್ತನೆ ಇರಬೇಕು. ಸಿಟ್ಟಾಗಿ ಬರಬೇಕಾದ್ರೆ ಸಿಟ್ಟಾಗಬೇಕು, ನಗಬೇಕಾದ್ರೆ ನಗಬೇಕು, ಅಳಬೇಕಾದ್ರೆ ಅಳಬೇಕು, ಹೊಗಳಬೇಕಾದ್ರೆ ಹೊಗಳಬೇಕು ಅಲ್ವಾ? ಸಮಯೋಚಿತವಾಗಿ ವರ್ತನೆ ಅಂದರೆ ಹೊಡೆಯಂಥ ಸಂದರ್ಭ ಬಂದರೆ ಹೊಡಿಬೇಕು ಅಂತನ ಅಲ್ಲ, ಶಿಕ್ಷಿಸೋ ಸಂದರ್ಭ ಬಂದರೆ ಶಿಕ್ಷಿಸಬೇಕು ಅಂತನ. ಶಿಕ್ಷಿಸೋದ್ರಲ್ಲೂ ಕೂಡ ಬೇಕಾದಷ್ಟು ವಿಧಾನಗಳಿದ್ದಾವೆ. ಸ್ವಲ್ಪ ಗಟ್ಟಿಗೆ ಮಾತಾಡಿದ್ರೂ ಶಿಕ್ಷಣೆ, ಬೈದರೂ ಶಿಕ್ಷಣೆ, ಹೊಡೆದ್ರೆ ಮಾತ್ರ ಅಲ್ಲ. ಸಮಯೋಚಿತವಾಗಿ ನಮ್ಮ ವರ್ತನೆ ಇರಬೇಕು. ಸಿಟ್ಟಾದ ಹಾಗೆ ಮಾಡಬೇಕು, ಸಿಟ್ಟಾಗಿರಬಾರ್ದು. ಸಹಿಷ್ಣುತೆ, ಸಹಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಯನ್ನು, ನಮ್ಮ ಪಾಠವನ್ನು, ನಮ್ಮನ್ನು. ಅಚಲ ಮನೋಭಾವನೆ, ಏನೇ ಒಂದು ತೊಂದರೆ ಬಂದರೂ ನಾನು ಇಲ್ಲಿಂದ ಬಿಟ್ಟು ಕದಲಲ್ಲ, ಈ ಪಾಠ ನನ್ನ ಕೈಲಿ ಮಾಡೋಕ್ಕೆ ಇವತ್ತು ಸಕ್ಸಸ್ ಆಗಲಿಲ್ಲ, ನಾಳೆ ಮಾಡ್ತೀನಿ ಅಂತ. ಬಹುಮುಖ ಪ್ರತಿಭೆ ಬಂತಲ್ಲ, ದೂರದೃಷ್ಟಿ ಇರಬೇಕು, ಚೈತನ್ಯ ಭರಿತ ಮನಸ್ಸಿರಬೇಕು. ಆಮೇಲೆ ಪಾಠ್ಯದ ಬಗ್ಗೆ ಸಂಪೂರ್ಣ ಹಿಡಿತ ಇರಬೇಕು. ಅದು ತಪ್ಪಾಗಿದೆ. ಪಾಠ್ಯದ ಬಗ್ಗೆ ಸಂಪೂರ್ಣ ಹಿಡಿತ. ಪಾಠ್ಯ ಅಂದರೆ ನಮ್ಮ ಪಠ್ಯಪುಸ್ತಕದ ಹಿಂದೆ ಮುಂದೆ ಏನು ಹೇಳ್ತೀವಲ್ಲ ನಾವು, ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಇದರ ಬಗ್ಗೆ ನಮಗೆ ಸಂಪೂರ್ಣವಾಗಿ ಗೊತ್ತಿರಬೇಕು. ಯಾವುದೋ ಒಂದು, ಈಗ ಅಭಿಮನ್ಯು ಬಗ್ಗೆ ಪಾಠ ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ಳೋಣ, ಚಕ್ರವ್ಯೂಹದ ಬಗ್ಗೆ. ಆದರೆ ಅದರ ಹಿಂದಿನ ಬಹಳಷ್ಟು ಕಥೆ ನಮಗೆ ಗೊತ್ತಿರಬೇಕು, ಅದರ ಮುಂದೆ ಏನೇನಾಗುತ್ತೆ ಅಂತ ಗೊತ್ತಿರಬೇಕು. ವಿದ್ಯಾರ್ಥಿ ಕೇಳಬಹುದು. ಸಮಯ ನಿರ್ವಹಣೆ, ಕರೆಕ್ಟ್ ಸಮಯ ನಿರ್ವಹಣೆ. ಸ್ಕೂಲಿಗೆ ಬರೋದ್ರ ಸಮಯ ನಿರ್ವಹಣೆ ಅಲ್ಲ, ನಾವು ಕ್ಲಾಸ್ ರೂಮಲ್ಲಿ ಸಮಯ ನಿರ್ವಹಣೆ. ಆ ಟೈಮಿಗೆ ಕರೆಕ್ಟಾಗಿ ಪ್ರಾರಂಭ ಮಾಡಬೇಕು, ಕರೆಕ್ಟಾಗಿ ಮುಗಿಸ್ಬೇಕು. ಬೆಲ್ ಹೊಡಿತು ಅಂದರೆ ಬೆಲ್ ಹೊಡೆದ್ಬಿಡ್ತಾ, ಅಯ್ಯೋ ನೋಡಿ ಇನ್ನೂ ಒಂದು 5 ನಿಮಿಷ ಬೇಕಾಗಿತ್ತು ನನಗೆ ಅಂತ. ಇನ್ನೊಬ್ಬರು ಪೀರಿಯಡ್ನಾಗೆ ಇನ್ನೂ 5 ನಿಮಿಷ ಇರ್ರಿ ನೀವು, ಇನ್ನು 10 ನಿಮಿಷ ನಾನಿಲ್ಲಿ ಪಾಠ ಮಾಡ್ತೀನಿ, ನೀವು ಬರ್ರಿ ಅಂತ. ಇದು ಯಾವ ಸೀಮೆ ಸಮಯ ಪಾಲನೆ ಅಲ್ಲ, ಸಮಯ ನಿರ್ವಹಣೆ ಅಲ್ಲ. ಇದು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರೆಯಲ್ಲ ಅದನ್ನು. ತರಗತಿ ಕೋಣೆ ನಿರ್ವಹಣೆ, ಇದು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್. ಎಲ್ಲ ಹುಡುಗರನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ಪಾಠ ಮಾಡೋದು. ಕಂಟ್ರೋಲಲ್ಲಿ ಅಂದರೆ ಹೊಡೆದು ಬಡದಲ್ಲ, ಪ್ರಭುತ್ವ ಮಟ್ಟದ ಜ್ಞಾನದಿಂದ ಅವರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು. ಉನ್ನತ ವ್ಯಾಸಂಗ ಇರಬೇಕು ಟೀಚರ್ಸ್ಗೆ, ಬಹಳ ಚೆನ್ನಾಗಿ
ಸಿಕ್ಕಾಪಟ್ಟೆ ಓದ್ಕೊಂಡಿರ್ಬೇಕು. ಸಿಕ್ಕಾಪಟ್ಟೆ ಓದ್ಕೊಂಡಿದ್ದೀನಿ, ಭಾಳ ಕ್ವಾಲಿಫಿಕೇಷನ್, ನಂದು PhD ಮಾಡಿದ್ದೀನಿ, ಹುಡುಗರಿಗೆ ಮಾತ್ರ ಪಾಠ ಮಾಡಲ್ಲ ಅಂದರೆ ಅದು ಅಲ್ಲ. ಅವರು PhD ಓದಿದ್ರು ಓದಲಿಲ್ಲ, ಆದರೆ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿರ್ಬೇಕು. ಡಿಗ್ರಿಗಾಗಿ ಎಲ್ಲ ನಾನು ಹೇಳ್ತಿರೋದು, ಉನ್ನತ ವ್ಯಾಸಂಗ ಅಂದರೆ ಡಿಗ್ರಿ ಅಲ್ಲ, ಸರ್ಟಿಫಿಕೇಟ್ಸ್ ಅಲ್ಲ. ಅಗಾಧವಾದ ಪುಸ್ತಕದ ರಾಶಿ ಇದೆ ನಮ್ಮಲ್ಲಿ. ಹೆಚ್ಚು ಹೆಚ್ಚು ಓದಿಕೊಂಡಿದ್ರೆ ಹೆಚ್ಚು ಹೆಚ್ಚು ಜ್ಞಾನ ಬರುತ್ತೆ. ಕೇಸ್ ಸ್ಟಡಿ ಮಾಡೋದು ಬಹಳ ಉತ್ತಮ. ಸ್ಟೂಡೆಂಟ್ಸನ್ನು ಅವರವರು ಕೇಸ್ ಸ್ಟಡಿ ಅಂದರೆ ಗೊತ್ತಿರುತ್ತೆ. ಕೇಸ್ ಸ್ಟಡಿ ವಿದ್ಯಾರ್ಥಿ ಮಾಡಿದರೆ ಆ ವಿದ್ಯಾರ್ಥಿ ಕಷ್ಟ ಸುಖ ಎಲ್ಲ ನಮಗೆ ಗೊತ್ತಾಗೋಗ್ಬಿಡ್ತದೆ. ಸಮರ್ಪಣಾ ಮನೋಭಾವನೆ, ನಮ್ಮನ್ನು ನಾವು ಡೆಡಿಕೇಶನ್ ಮಾಡ್ಕೊಂಡ್ಬಿಡ್ಬೇಕು. ಅದಕ್ಕೆ ಶಿಸ್ತು ಮತ್ತು ಪಂಕ್ಚುಯಾಲಿಟಿ ಅಲ್ವಾ. ಪಂಕ್ಚುಯಾಲಿಟಿ ಬಹಳ ಮುಖ್ಯ. ಪಂಕ್ಚುಯಾಲಿಟಿ ಅಂದರೆ ಈಗ ನಮ್ಮ ದೇಹದಾಗೆ ದೇಹದ ಎಲ್ಲ ಭಾಗಗಳು ಪಂಕ್ಚುಯಲ್ ಆಗಿದ್ದಾವೆ. ಆ ಹೃದಯ ಏನು ಮಾಡುತ್ತೆ, ಯಾರು ಕೇಳಿದ್ರೇನು, ಯಾರು ಮಾತಾಡಿದ್ರೇನು, ನಿದ್ದೋದ್ರೇನು, ಎಚ್ಚರಾಗಿದ್ರೇನು ತನ್ನ ಕೆಲಸ, ಪಂಪಿಂಗ್ ಕೆಲಸ ಮಾಡ್ತಾನೇ ಹೋಗುತ್ತೆ. ಶ್ವಾಸಕೋಶ ಅದ್ರ ಕೆಲಸ ಅದು ಮಾಡ್ತಾನೇ ಹೋಗುತ್ತೆ, ಯಾರ ಆರ್ಡರ್ ಕೇಳಲ್ಲ ಅಲ್ಲ. ಹಾಗೆ ನಾವು ಕೂಡ ಪಂಕ್ಚುಯಲಾಗಿ ಕೆಲಸ ಮಾಡಬೇಕು. ಟೈಮಿಗೆ ಸರಿ ಒಂದು ಶೆಡ್ಯೂಲ್ಡ್ ವರ್ಕ್ ನಡೆದಂಗೆ, ಮಿಷಿನ್ ನಡೆದಂಗೆ ನಡೀತಾ ಇರ್ಬೇಕು. ನಮ್ಮ ಕಾರ್ಯ ಕೂಡ ಆದರ್ಶಪ್ರಾಯವಾಗಿ ನಾವಿರಬೇಕು. ನೀತಿ ಮತ್ತು ಮೌಲ್ಯಗಳ ಅನುಸರಣೆ, ನೀತಿ ಇರಬೇಕಲ್ವ ನಮಗೆ. ಒಂದು ಮಾರಲ್ ಪೀರಿಯಡ್ ಮೊದಲಿತ್ತು, ಯಾಕೋ ತೆಗೆದಾಕ್ಬಿಟ್ರು. ಯಾರಿಗೂ ನೀತಿ ಬೇಡ ಅಂತಿರ್ಬೋದು. ಮೌಲ್ಯಗಳು ಏನು ನಮ್ಮಲ್ಲಿ 84 ಮೌಲ್ಯಗಳು ಅಂತ ಹೇಳ್ತಾರೆ, ಪಠ್ಯಪುಸ್ತಕದಲ್ಲಿದೆ ಅಂತ. ಅವನ್ನೆಲ್ಲವನ್ನು ಅನುಸರಿಸಬೇಕು. ಇನ್ನೊಂದು ಅವಧಿನಲ್ಲಿ ನಾನು ಅದನ್ನು ಮೌಲ್ಯಗಳು ಯಾವ್ಯಾವಿದೆ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಬೇಕು. ಸ್ವಯಂ ಮೌಲ್ಯಮಾಪನ, ನನ್ನನ್ನು ನಾನು ಮೌಲ್ಯಮಾಪನ ಮಾಡ್ಕೊಳ್ತಾ ಹೋಗ್ಬೇಕು. ಸೆಲ್ಫ್ ಇವ್ಯಾಲ್ಯೂಯೇಷನ್, ಸೆಲ್ಫ್ ಅಬ್ಸರ್ವೇಷನ್, ಇಂಟ್ರಾಸ್ಪೆಕ್ಷನ್ ಅಂತ ಏನು ಕರೀತಾರೆ. ಹಾಗೆ ನಮ್ಮನ್ನು ನಾವೇ ಮೌಲ್ಯಮಾಪನ ಮಾಡ್ಕೋಬೇಕು. ನಮ್ಮನ್ನು ನಾವು ಮೌಲ್ಯಮಾಪನ ಮಾಡ್ಕೊಂಡ್ರೆ ಮಾತ್ರ ನಾವು ಒಳ್ಳೆಯ ಶಿಕ್ಷಕರಾಗೋದಕ್ಕೆ ಅರ್ಹರಾಗ್ತೀವಿ. ನಮ್ಮನ್ನು ನಾವು ಮೌಲ್ಯಮಾಪನ ಮಾಡ್ಕೊಳ್ಳಲ್ಲ, ನಾವೆಂದು ಒಳ್ಳೆಯ ಶಿಕ್ಷಕರಾಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಾನು ಮುಂಚೆನೇ ಹೇಳಿದ್ದೀನಿ, ಇದು ಕೇವಲ ನನ್ನ ಅಭಿಪ್ರಾಯಗಳು ಮಾತ್ರ, ತಮ್ಮ ಅಭಿಪ್ರಾಯ ಅಲ್ಲ. ತಮ್ಮ ಅಭಿಪ್ರಾಯನೂ ಮಾಡ್ಕೊಂಡ್ರೆ ಆಗ್ಬೋದು. ಸಹಪಠ್ಯ ಚಟುವಟಿಕೆಯಲ್ಲಿ ಭಾಗವಹಿಸುವುದು, ಸಹಪಠ್ಯ ಚಟುವಟಿಕೆಗಳು ಕೂಡ ಬಂದು ಹೋಗ್ತವೆ, ಅದರಲ್ಲೂ ಕೂಡ ನಾವು ಭಾಗವಹಿಸಬೇಕು. ಗ್ರಂಥಾಲಯದ ಸದುಪಯೋಗ, ಗ್ರಂಥಾಲಯದಲ್ಲಂತೂ ಒಂದು 15,000 20,000 ಬುಕ್ ಇದೆ. ಎಂತೆಂಥ ಬುಕ್ ಇದ್ದಾವೆ, ಅಗಾಧವಾದ ಜ್ಞಾನ ಭಂಡಾರ ಇದೆ ನಮ್ಮ ಶಾಲೆಯ ಲೈಬ್ರರಿ ಅಥವಾ ಹೊರಗಿನ ಲೈಬ್ರರಿ, ಎರಡನ್ನೂ ನಾವು ಸದುಪಯೋಗ ಮಾಡ್ಕೋಬೇಕು. ವೈಜ್ಞಾನಿಕ ಮನೋಭಾವನೆ ಇರಬೇಕು. ಭಾಷಾ ಪ್ರಬುದ್ಧತೆ, ಈಗಾಗಲೇ ಅದನ್ನು ಹೇಳಿದ್ದೀನಿ. ನಿರಂತರ ಅಧ್ಯಯನಶೀಲತೆ ಅಲ್ವಾ. ಟೀಚರ್ ಈಸ್ ಎವರ್ ಸ್ಟೂಡೆಂಟ್ ಅಂತ, ಯಾವಾಗಲೂ ಕಲಿತಾನೇ ಇರಬೇಕು. ಕಲಿತಾನೇ ಇದ್ದಷ್ಟು ಇನ್ನೂ ಕೊರತೆ ಅನ್ನೋಂಥ ಮನೋಭಾವನೆ ನಮಗೆ ಉಂಟಾಗುತ್ತೆ. ನಾನು ಮೇಷ್ಟ್ರಾಗಿದ್ದೀನಿ, ಸಾಕು ಹೋಗೋ ಮರ, ಇಲ್ಲಿ ಕಲ್ತ್ಕೊಂಡದ್ದು ಬೇಕಾದೋಟಾಗಿ ಹೋಗ್ಬಿಡ್ತು ಅಂದರೆ ಅವರು ಅಷ್ಟೇ ಕಾರಣ ನೀನು ಅಂತ. ಇದು ಒಂದು ಟೇಬಲ್ ನಮ್ಮನ್ನು ಮೌಲ್ಯಮಾಪನ ಮಾಡ್ಕೊಳ್ಳೋದಕ್ಕಾಗಿ ನಾನು ಇಟ್ಕೊಂಡಿದ್ದೀನಿ. ಇದನ್ನು ಇಷ್ಟೊಂದು ಏನು ಇವಾಗ ಬರ್ತಾ ಹೋದ್ವು, ಇದರಲ್ಲಿ ಒಂದು 108 ಪಾಯಿಂಟ್ ಇದ್ದಾವೆ. ಇವನ್ನೆಲ್ಲ ಬರ್ತಾ ಹೋದರೆ ನಾನು ಅದನ್ನು ಹೇಳ್ತಾ ಹೋಗಿದ್ದೀನಿ. ಏನಂತ, ಈಗ ನೋಡಿರಿ, ಇದು 1ನೇದು 2ನೇದು 3ನೇದು 4ನೇದು ಅಂತ ಈ ಕಡೆಗೆ ಹಾಕ್ತಾ ಬಂದರೆ ಗುಣಗಳು ಅನ್ನೋದಾಗೆ ನಾನು ಅದನ್ನು ಪೂರ್ಣವಾಗಿ ಅವಲಂಬಿಸ್ಕೊಂಡಿದ್ದೀನಿ. ಈ ಪಾಯಿಂಟನ್ನು ಅಂದರೆ ಸ್ವಯಂ ಶಿಸ್ತು ನಾನು ಪೂರ್ತಿ ಅಳವಡಿಸ್ಕೊಂಡಿದ್ದೀನಿ. ಶಿಸ್ತನ್ನು 1 ಅಂಕ ಕೊಟ್ಕೊಳ್ಳಿ. ಇಲ್ಲ ಒಂದು ಅರ್ಧ ಭಾಗ ಅಳವಡಿಸ್ಕೊಂಡಿದ್ದೀನಿ, ಒಂದು 3/4 ಭಾಗ ಅಳವಡಿಸ್ಕೊಂಡಿದ್ದೀನಿ, 2ನೇ ಪಾಯಿಂಟಿಗೆ ಬರ್ರಿ. ಇಲ್ಲಪ್ಪ ಅರ್ಧ ಆಗೈತೆ, ಅರ್ಧ ಇಲ್ಲ, ಅರ್ಧ ಮಾರ್ಕ್ಸ್ ಕೊಡಿ. ಈ ಕಡೆಗೆ ನಾನು ಅಳವಡಿಸ್ಕೊಂಡದ್ದು ಎಲ್ಲೋ ಒಂದೊಂದು ಸರಿ ಅಪರೂಪ ಅಂತಂದರೆ 1/4 ಭಾಗ ಕೊಡಿ. ಪ್ರತಿಯೊಂದಕ್ಕೂ ಈಗ 108ಕ್ಕೆ ಕೆಲವು ಪಾಯಿಂಟ್ಗೆ ನಾವು ಒಂದು ಪೂರ್ತಿ ಅಳವಡಿಸ್ಕೊಂಡಿರ್ಬೋದು, ಕೆಲವಕ್ಕೆ 1/4 ಭಾಗ ಅಳವಡಿಸ್ಕೊಂಡಿರ್ಬೋದು, ಕೆಲವಕ್ಕೆ 3/4, ಕೆಲವಕ್ಕೆ ಅರ್ಧ. ಈ ತರಹ ಏನಾದರೂ ಇದ್ದರೆ ದಯಮಾಡಿ ಅದನ್ನು ನೋಡ್ತಾ ಹೋಗಿ ತಾವೇ ಅದನ್ನು ಫಿಲಪ್ ಮಾಡ್ಕೊಂಬಿಡಿ. ಬೇರೆ ಯಾರೂ ಬರಲ್ಲಲ್ಲ ಅಲ್ಲಿಗೆ, ಯಾರೂ ಬರೋದಿಲ್ಲ. ಈಗ ನಾನು ಎಲ್ಲಿದ್ದೇನೆ ಅಂತ ನೋಡ್ತಾ ಹೋದರೆ ನಾವು ಮಾರ್ಕ್ಸ್ ಎಲ್ಲ ಟೋಟಲ್ ಮಾಡಿದರೆ 90ಕ್ಕಿಂತ ಹೆಚ್ಚಿಗೆ ಬಂದರೆ ಅತ್ಯುತ್ತಮ ಶಿಕ್ಷಕ, 80ಕ್ಕಿಂತ ಹೆಚ್ಚಿಗೆ ಬಂದರೆ ಉತ್ತಮ ಶಿಕ್ಷಕ, 60ಕ್ಕಿಂತ ಹೆಚ್ಚಿಗೆ ಬಂದರೆ ಸಾಧಾರಣ ಶಿಕ್ಷಕ, 50ಕ್ಕಿಂತ ಹೆಚ್ಚಿಗೆ ಬಂದರೆ ಸುಧಾರಣಾಧೀನ ಶಿಕ್ಷಕ, ಸುಧಾರಿಸ್ಕೋಬೇಕು ಅಂತ. 50ಕ್ಕಿಂತ ಕಡಿಮೆ ಬಂದರೆ ಅದು ಏನು ಹೆಸರಿಟ್ಕೋಬೇಕೋ ತಾವೇ ಇಟ್ಕೊಂಬಿಡಿ, ಇನ್ನೇನು ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಿಲ್ಲಲ್ಲ. ಇಷ್ಟನ್ನು ತಮ್ಮ ಮುಂದೆ ಹೇಳಿದ್ದೀನಿ. ಇದಕ್ಕೆಲ್ಲ ಧನ್ಯವಾದಗಳು. ಕೇಳಿದ್ದಕ್ಕೆ, ನೋಡಿದ್ದಕ್ಕೆ. ನನ್ನ ವಿಡಿಯೋ ತಮಗೆ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.
ಲೈಕ್ ಮಾಡಿ. ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ತಮ್ಮ ಸಹಕಾರ ಇರಲಿ ಅಂತಂದೇಳಿ ಮತ್ತೊಮ್ಮೆ ಕೇಳ್ಕೊಂಡು ವಿಡಿಯೋನ ಮುಗಿಸ್ತೀನಿ. ಸ್ವಲ್ಪ ಲೆಂತ್ ಆಗಿರ್ಬೋದು. ಒನ್ಸ್ ಅಗೈನ್ ಸಾರಿ ಆ್ಯಂಡ್ ಥ್ಯಾಂಕ್ ಯು.